ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ಮಲ್ಲಿಕಾರ್ಜುನ್. ವೆಲ್ಕಮ್ ಟು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಿಮಗೆ ಗೊತ್ತಿರೋ ಹಾಗೆ ಇದೇ ನವಂಬರ್ 2ನೇ ತಾರೀಕು KCET ಎಕ್ಸಾಮ್ ಇದೆ. ನೆಕ್ಸ್ಟ್ ಇನ್ನು ಡಿಸೆಂಬರಲ್ಲಿ NET ಎಕ್ಸಾಮ್ ಬರೋ ಚಾನ್ಸಸ್ಸು ಕೂಡ ಇದೆ. ಸೊ KCET ಎಕ್ಸಾಮು NET ಎಕ್ಸಾಮ್ದು ಆಲ್ಮೋಸ್ಟ್ ಆಲ್ 99% ಸಿಲೆಬಸ್ ಒಂದೇ, ಏನು ಚೇಂಜಸ್ ಇಲ್ಲ, ಸೇಮ್ ಪ್ಯಾಟ್ರನ್ ಅಂತ ನಿಮಗೆಲ್ಲರಿಗೂ ಗೊತ್ತಿದೆ. ಸೊ ಈ KCET ಮತ್ತು NET ಪರೀಕ್ಷೆಯಲ್ಲಿ ಎಸ್ಪೆಷಲಿ ಪೇಪರ್ ಫಸ್ಟಲ್ಲಿ ಗೊತ್ತು ನಿಮಗೆ ಟೋಟಲಿ 50 ಕ್ವಶನ್ಸ್ ಇರ್ತವೆ, 50 ಪ್ರಶ್ನೆಗಳಿರ್ತವೆ. ಒಂದು ಪ್ರಶ್ನೆಗೆ 2 ಮಾರ್ಕ್ಸ್ ಅಂದರೆ ಟೋಟಲಿ 100 ಮಾರ್ಕ್ಸಿಗೆ ಎಕ್ಸಾಮ್ ಇರುತ್ತೆ ಪೇಪರ್ ಫಸ್ಟು. ಈ 100 ಮಾರ್ಕ್ಸ್ ಎಕ್ಸಾಮಲ್ಲಿ ಈ ಆಪ್ಟಿಟ್ಯೂಡ್ ಆಗಿರ್ಬೋದು, ಲಾಜಿಕಲ್ ರೀಸನಿಂಗ್ ಮತ್ತು ಡಾಟಾ ಇಂಟರ್ಪ್ರಿಟೇಷನ್, ಈ 3 ಕಾನ್ಸೆಪ್ಟಿಂದ ಟೋಟಲ್ ನಿಮಗೆ 15 ಕ್ವಶನ್ಸ್ ಬರೋ ಚಾನ್ಸಸ್ ಇದೆ. 15 ಪ್ರಶ್ನೆಗಳು ಬರ್ತವೆ. ಈ 15 ಪ್ರಶ್ನೆಗಳಿಗೆ ಒಂದು ಪ್ರಶ್ನೆ 2 ಮಾರ್ಕ್ಸ್ ಅಂದರೆ 30 ಮಾರ್ಕ್ಸ್ ಬರುತ್ತೆ. ಸೊ ಈ ಆಪ್ಟಿಟ್ಯೂಡು, ಲಾಜಿಕಲ್ ರೀಸನಿಂಗು ಮತ್ತು ಡಾಟಾ ಇಂಟರ್ಪ್ರಿಟೇಷನ್, ಈ 3 ಟಾಪಿಕ್ಸ್ ಮೇಲೆ ಯಾವ ಥರ ಪ್ರಶ್ನೆಗಳು ಕೇಳೋ ಚಾನ್ಸಸ್ ಇರುತ್ತೆ, ಅವನ್ನ ಸಿಂಪಲಾಗಿ ಬಿಡಿಸೋ ವಿಧಾನ ನಿಮಗೆ ಈ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಅದಕ್ಕಿಂತ ಬಿಫೋರ್ ಆಗಿ ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಬರೋ ಬೆಲ್ ಐಕನ್ ಪ್ರೆಸ್ ಮಾಡಿ ನೋಟಿಫೈ ಆಗಿರಿ ಅಂತ ಹೇಳ್ತಾ, ಸ್ನೇಹಿತರ ಫಸ್ಟ್ ಕ್ವಶನ್ ಏನಿದೆ ಅಂತ ನೋಡ್ತಾ ಬರೋಣ. 90 persons consume 8-10 kg of food in 27 days. In how many days will 60 persons consumes 300 kg of food ಅಂತ ಇದೆ. 90 ವ್ಯಕ್ತಿಗಳು ಅಂತ ಕೊಟ್ಟಿದ್ದಾರೆ ನೋಡ್ರಿ. 90 ವ್ಯಕ್ತಿಗಳು 27 ದಿನಗಳಲ್ಲಿ 810 kg ಆಹಾರವನ್ನು ಸೇವಿಸುತ್ತಾರೆ. 60 ವ್ಯಕ್ತಿಗಳು ಎಷ್ಟು ದಿನಗಳಲ್ಲಿ 300 kg ಆಹಾರವನ್ನು ಸೇವಿಸುತ್ತಾರೆ ಅಂತ ಪ್ರಶ್ನೆ ಕೊಟ್ಟಿದ್ದಾನೆ ನೋಡ್ರಿ. ಈ ಕ್ವಶನ್ಗೆ ಆನ್ಸರ್ ಮಾಡ್ಬೇಕಂದ್ರೆ ಇಲ್ಲಿ ವ್ಯಕ್ತಿಗಳು ಅಂದರೆ ಜನರ ಸಂಖ್ಯೆ, ನಂಬರ್ ಆಫ್ ಪೀಪಲ್ ಕೊಟ್ಟಿದ್ದಾನೆ, ಜನರ ಸಂಖ್ಯೆ. ಆಮೇಲೆ ನೆಕ್ಸ್ಟು ದಿನಗಳ ಸಂಖ್ಯೆ, ನಂಬರ್ ಆಫ್ ಡೇಸ್ ಅಂತ ದಿನಗಳ ಸಂಖ್ಯೆ ಕೊಟ್ಟಿದ್ದಾನೆ. ಆಮೇಲೆ ಆಹಾರ ಕೊಟ್ಟಿದ್ದಾನೆ, ಎಷ್ಟು ದಿನಗಳಿಗೆ ಎಷ್ಟು KG ಆಹಾರ ಇದೆ ಆಹಾರ ಅಂತ 3 ಪ್ಯಾರಾಮೀಟರ್ಸ್ ಇದ್ದಾವೆ. ಫಸ್ಟು 90 ವ್ಯಕ್ತಿಗಳು ಎಷ್ಟು ದಿನಗಳಲ್ಲಿ ಅಂದರೆ 27 ದಿನಗಳಲ್ಲಿ ಅಂತ ಕೊಟ್ಟಿದ್ದಾನೆ. 27 ದಿನಗಳಲ್ಲಿ. ಸೊ ಎಷ್ಟು KG ಆಹಾರ ಅಂದರೆ 810 KG ಆಹಾರವನ್ನು ಸೇವಿಸುತ್ತಾರೆ ನೋಡ್ರಲ್ಲಿ. 90 ಜನ ಕೊಟ್ಟಿದ್ದಾನೆ, 90 ಇದೆ. ಆ 90 ಜನ 27 ದಿನಗಳಲ್ಲಿ 810 KG ಆಹಾರವನ್ನು ಸೇವಿಸ್ತಾರೆ ಅಂತ. ಸೊ ಹಾಗಾದರೆ ಪ್ರಶ್ನೆಯಲ್ಲಿ ಮತ್ತೇನು ಇದೆ ಅಂತ ನೋಡ್ತಾ ಬನ್ನಿ. ಹಾಗಾದರೆ 60 ವ್ಯಕ್ತಿಗಳೇನಿದಾರಲ್ಲ, 60 ವ್ಯಕ್ತಿಗಳು ಸೊ 300 KG ಆಹಾರವನ್ನು, 300 KG ಫುಡ್ಡನ್ನು ಸೇವಿಸಲಿಕ್ಕೆ ಎಷ್ಟು ದಿನಗಳು ಬೇಕು ಅಂತ ಕೇಳಿದ್ದಾನೆ. ಇಲ್ಲಿ ದಿನಗಳ ಸಂಖ್ಯೆ, ನಂಬರ್ ಆಫ್ ಡೇಸ್ ಕಂಡುಹಿಡಿಬೇಕು. 60 ಜನ ಇದ್ದಾರಲ್ಲ, ಈ 60 ಜನ ಎಷ್ಟು ದಿನಗಳಲ್ಲಿ ಈ 300 KG ಆಹಾರವನ್ನು ಸೇವಿಸ್ತಾರೆ ಅಂತ ಕ್ವಶನ್ ಕೇಳಿದಾರಲ್ಲ. ಎಷ್ಟು KG ಆಹಾರ ಎಷ್ಟು ಸೇವನೆ ಮಾಡಿದಾರೆ ಅಂತ ಕೇಳಿದಾರಲ್ಲ. ಇದಕ್ಕೆ ನಾವು ಸುಲಭವಾಗಿ ಆನ್ಸರ್ ಮಾಡಬೇಕು, ಸಿಂಪಲ್ಲಾಗಿ ಬಿಡಿಸ್ಬೇಕು ಅಂದರೆ ನಾವೇನು ಮಾಡಬೇಕು ಅಂದ್ರೆ ಈ 2 ಆಹಾರ ಎಷ್ಟು KG ಅಂತಿದೆಯಲ್ಲ, ಇವೆರಡನ್ನ ಮಾತ್ರ ಇಂಟರ್ಚೇಂಜ್ ಮಾಡ್ಕೋಬೇಕು. 300 KG ಆಹಾರ ಮೇಲೆ ಬರ್ಕೊಂಡು 810 KG ಆಹಾರವನ್ನು ಕೆಳಗಡೆ ಬರ್ಕೊಂಡು ಇವೆರಡನ್ನ ಸ್ಟ್ರೈಕ್ಔಟ್ ಮಾಡ್ಕೊಂಬಿಟ್ಟು ಇವಾಗ ನ್ಯೂಮರೇಟ್ರ್ ಡಿನಾಮಿನೇಟ್ರ್ ಅಂದರೆ ಮೇಲೆ ಕೆಳಗಡೆ ಯಾವಾದರೂ ಕ್ಯಾನ್ಸಲ್ ಆಗೋವಿದ್ರೆ, ಇಲ್ಲಿ ಮೇಲೆ ಕೆಳಗಡೆ ಕ್ಯಾನ್ಸಲ್ ಆಗೋವಿದ್ರೆ ಕ್ಯಾನ್ಸಲ್ ಮಾಡ್ಕೊಳ್ಳೋಣ. ಯಾವ್ಯಾವ ಕ್ಯಾನ್ಸಲ್ ಆಗ್ತವೆ ಅಂತ ನೋಡ್ತಾ ಬನ್ನಿ. ಇಲ್ಲಿರೋ 1 0, ಆಮೇಲೆ ಇದರಲ್ಲಿರೋ 0 ಕ್ಯಾನ್ಸಲ್ಲು, 9 1 9, ಇದು 81 ಇದೆಯಲ್ಲ, 9 9 81 ಕ್ಯಾನ್ಸಲ್ ಆಗುತ್ತೆ. ಸೊ ಆಮೇಲೆ ನೆಕ್ಸ್ಟು 61 60, ಇದು 65 300 ಕ್ಯಾನ್ಸಲ್ ಆಗುತ್ತೆ, 5 ಬರುತ್ತೆ. ಇದು 9 1 9 3 27 ಕ್ಯಾನ್ಸಲ್ ಆಗುತ್ತೆ. ಕೆಳಗಡೆ x × 1 ಅಂದರೆ x ಮಾತ್ರ ಉಳಿಯುತ್ತೆ. ಸೊ ಅಂದರೆ ದಿನಗಳ ಸಂಖ್ಯೆ ಇಲ್ಲಿ 3 × 5 ಇದೆಯಲ್ಲ, ಆ ಮೇಲೆ ಉಳಿದಿರೋ 2 ಸಂಖ್ಯೆಗಳನ್ನು ಗುಣಾಕಾರ ಮಾಡಿರಿ, ಮಲ್ಟಿಪ್ಲಿಕೇಶನ್ ಮಾಡಿರಿ. 3 5 15 ಬರುತ್ತಲ್ಲ ನೋಡಿರಿ. ಈ 15 ಡೇಸ್ ಏನು ಕಾಣಿಸ್ತಾ ಇದೆಯಲ್ಲ, 15 ದಿನಗಳಲ್ಲಿ ಆಹಾರ ಸೇವನೆ ಮಾಡ್ತಾರೆ ನೋಡಿರಿ. 60 ವ್ಯಕ್ತಿಗಳು 300 KG ಆಹಾರವನ್ನು ಸೇವನೆ ಮಾಡಲಿಕ್ಕೆ 15 ದಿನಗಳು ಬೇಕಾಗುತ್ತೆ, 15 ಡೇಸ್. ಆಪ್ಷನ್ ಸಿ ನಲ್ಲಿ ಕಾಣಿಸ್ತಾ ಇದೆ ನೋಡ್ರಿ ಮೇಲ್ಗಡೆ. ದಟ್ ಈಸ್ ದ ರೈಟ್ ಆನ್ಸರ್. ಕ್ಲಿಯರ್. ಈ ರೀತಿ ಈ ಪ್ರಶ್ನೆಯನ್ನು ನಾವು ಬಿಡಿಸ್ಬೋದು. ನೆಕ್ಸ್ಟ್ ಪ್ರಶ್ನೆ ಬರೋಣ. ಅರೇಂಜ್ ದ ಫಾಲೋಯಿಂಗ್ ಫ್ರಾಕ್ಷನ್ ಇನ್ ಡಿಕ್ರೀಸಿಂಗ್ ಆರ್ಡರ್ ಅಂತಿದೆ. ಡಿಕ್ರೀಸಿಂಗ್ ಆರ್ಡರ್ ಅಂದರೆ ಕೆಳಗಿನ ಭಿನ್ನರಾಶಿಗಳನ್ನು ಇಳಿಕೆ ಕ್ರಮದಲ್ಲಿ ಜೋಡಿಸಿ ಅಂತೇಳಿ ಪ್ರಶ್ನೆ ಕೇಳಿದ್ದಾನೆ. ಸೊ ಇಲ್ಲಿ ಕೊಟ್ಟಿರೋ ಭಿನ್ನರಾಶಿಗಳು ನೋಡ್ರಿ. ಆಪ್ಷನ್ ಎನಲ್ಲಿ 12/19 ಇದೆ, ಆಪ್ಷನ್ ಬಿ ನಲ್ಲಿ 7/12 ಇದೆ, ಆಮೇಲೆ 11/17 ಇದೆ, 17/28 ಇದೆಯಲ್ಲ. ಇಲ್ಲಿ ಕಾಣಿಸ್ತಕ್ಕಂಥ 4 ಭಿನ್ನರಾಶಿಗಳನ್ನು ನಾವು ಡಿಕ್ರೀಸಿಂಗ್ ಆರ್ಡ್ರಲ್ಲಿ ಜೋಡಿಸ್ತಾ ಹೋಗ್ಬೇಕು, ಇಳಿಕೆ ಕ್ರಮದಲ್ಲಿ ಜೋಡಿಸ್ಬೇಕು.
ಈ ಡಿಕ್ರೀಸಿಂಗ್ ಆರ್ಡರ್ ಅಂದರೆ ನಿಮ್ಗೆ ಗೊತ್ತಿದೆ, ಫಸ್ಟ್ ದೊಡ್ಡ ಸಂಖ್ಯೆ ಬರಬೇಕು, ಆಮೇಲೆ ಚಿಕ್ಕ ಸಂಖ್ಯೆಗಳನ್ನು ಜೋಡಿಸ್ತಾ ಹೋದರೆ ಅದು ಡಿಕ್ರೀಸಿಂಗ್ ಆರ್ಡರ್ ಅಂತ ಹೇಳ್ತೀವಿ, ಹೌದಾ. ಸೊ ಹಾಗಾದ್ರೆ ಡಿಕ್ರೀಸಿಂಗ್ ಆರ್ಡ್ರಲ್ಲಿ ಜೋಡಿಸ್ಬೇಕಂದ್ರೆ ಫಸ್ಟ್ ಆಫ್ ಆಲ್ ಈ ಎಲ್ಲ ಭಿನ್ನರಾಶಿಗಳನ್ನು ಡೆಸಿಮಲ್ಲಲ್ಲಿ ಅಂತ ಕರೀತೀವಿ. ಡೆಸಿಮಲ್ ಅಂದರೆ ದಶಮಾಂಶ ಸಂಖ್ಯೆಗಳಾಗಿ ಕನ್ವರ್ಟ್ ಮಾಡಿದ್ರೆ ನಾವು ಡಿಕ್ರೀಸಿಂಗ್ ಆರ್ಡ್ರಲ್ಲಿ ಜೋಡಿಸ್ಲಿಕ್ಕೆ ಈಸಿ ಆಗುತ್ತೆ. ದಶಮಾಂಶ ಸಂಖ್ಯೆಗಳಂದರೆ ನೋಡ್ರಿ, 19ಇಂದ 12 ಡಿವೈಡ್ ಮಾಡಿರಿ ಎಷ್ಟು ಬರುತ್ತೆ ಅಂತ. ಸೊ 19ಇಂದ 12 ಡಿವೈಡ್ ಮಾಡ್ಕೋಬೇಕು, ಈ ಥರ ಕಿವಿ ಹಾಕೊಂಡು ಡಿವೈಡ್ ಮಾಡ್ಕೊಳ್ರಿ. 19 ಮಗಿಲ್ 12 ಹೋಗಲ್ಲ, ಪಾಯಿಂಟ್ ಕಟ್ಟಿ 0 ಎಡ್ಸ್ಕೊಳ್ಳೋಣ. 19 ಎಷ್ಟಲೇ ಅಂದರೆ 19 95, 19 114 ಆಗುತ್ತೆ, ಶೇಷ 6 ಉಳಿಯುತ್ತೆ. ಪಾಯಿಂಟ್ ಅಂದರೆ ಇನ್ನೊಂದು ಸಣ್ಣ ಕಳ್ರಿ, 19 57. ಸೊ ಇನ್ನು ಮುಂದಕ್ಕೆ ಡಿವಿಷನ್ ಆಗುತ್ತೆ, ಸಾಕು ಇಷ್ಟೇ. 0.63 ಅಂತ ಬರುತ್ತೆ, ಅಂದರೆ ಪಾಯಿಂಟಿಂದ ಬಲವಾಗಿ 2 ಅಂಕೆಗಳು ಬರೋ ಡಿವೈಡ್ ಮಾಡ್ತಾ ಹೋಗೋಣ. 0.63 ಬಂತು. ಅದೇ 7/12 ಅಂದರೆ ಈ 12ಇಂದ ನೀವು 7 ಡಿವೈಡ್ ಮಾಡಿದ್ರಿ ಅಂದರೆ ಪಾಯಿಂಟ್ ಕಟ್ 0 ಎಳಿಸ್ಕೊಳ್ರಿ. 12 5 60 ಬರಿತೀವಿ, ಇನ್ನು ಶೇಷ 10 ಉಳಿಯುತ್ತೆ. ಪಾಯಿಂಟ್ರಿಂದ ಇನ್ನೊಂದು ಸಣ್ಣ ಹಾಕೊಳ್ಳೋಣ. 12 8 96 96 ಬರೆಯೋಣ. ಮುಂದಕ್ಕೆ ಡಿವೈಡ್ ಆಗುತ್ತೆ, ಅಷ್ಟೇ ಸಾಕು. ಪಾಯಿಂಟಿಂದ ಬಲವಾಗಿ 2 ಅಂಕೆ ಬರೋ ಥರ ಡಿವೈಡ್ ಮಾಡೋಣ. 0.58 ಬರಿತೀನಿ. ಸೊ ಅದೇ 17ಇಂದ 11 ಡಿವೈಡ್ ಮಾಡ್ಕೊಂತ ಹೋದ್ರೆ 17ರಿಂದ 11 ಡಿವೈಡ್ ಮಾಡೋಣ. ಪಾಯಿಂಟ್ ಕಟ್ 0 ಎಳಿಸ್ಕೊಳ್ರಿ. 17 5 85, 17 6 102, 17 6 100 ಸಾರಿ 17 6 17 5 85, 17 6 102, ಇನ್ನು ಶೇಷ 8 ಉಳಿಯುತ್ತೆ. ಪಾಯಿಂಟ್ರಿಂದ 0 ಹಾಕೊಳ್ಳೋಣ. 17 4 68 ಆಗುತ್ತೆ. 0.64 ಬರುತ್ತೆ, ಇಲ್ಲಿ 0.64 ಬರುತ್ತೆ. 11/17 ಅಂದರೆ 17/28 ಅಂದರೆ 28ಇಂದ ಈ 17 ಡಿವೈಡ್ ಮಾಡ್ತಾ ಹೋದ್ರೆ ಪಾಯಿಂಟ್ ಕಟ್ಟಿ 0 ಎಳಿಸ್ಕೊಳ್ಳೋಣ. 170 ಬರುತ್ತೆ. 28 5 28 6 ಬರೆಯೋಣ. 6 8 48, ದಶಕ 4 6 2 12 4 16 168 ಆಗುತ್ತೆ. ಸೊ ಇನ್ನು 2 ಉಳಿಯುತ್ತೆ. ಪಾಯಿಂಟ್ ಕಟ್ ಇನ್ನೊಂದು 0 ಎಳಿಸ್ಕೊಳ್ಳೋಣ. 28ರಿಂದ ಮತ್ತೆ 20 ಡಿವೈಡ್ ಆಗಲ್ಲ ಅಂದರೆ ಇಲ್ಲಿ 0 ಕಟ್ಟು 0 ಎಳಿಸ್ಕೋಬೇಕಾಗುತ್ತೆ. 0.60 ಸಮಥಿಂಗ್ ಬರುತ್ತೆ. ಸೊ ಹಾಗಾಗಿ 0.60 ಬರಿತಾ ಇದೀನಿ. ಇವಾಗ ಇಲ್ಲಿ ಕೊಟ್ಟಿರೋ 4 ಭಿನ್ನರಾಶಿಗಳನ್ನು ನಾನು ದಶಮಾಂಶ ಸಂಖ್ಯೆಗಳಲ್ಲಿ ಡೆಸಿಮಲ್ಸಲ್ಲಿ ಬರ್ಕೊಂಡೆ. ದಶಮಾಂಶ ಸಂಖ್ಯೆಗಳಲ್ಲಿ ಬರ್ಕೊಂಡಾದ್ಮೇಲೆ ಡಿಕ್ರೀಸಿಂಗ್ ಆರ್ಡರ್ ಅಂದರೆ ಇಳಿಕೆ ಕ್ರಮ ಅಂತ ಕರಿತೀವಿ, ಅವರೋಹಣ ಕ್ರಮ ಅಂತ ಕರಿತೀವಿ. ಇಳಿಕೆ ಕ್ರಮದಲ್ಲಿ ಬರೀವಾಗ ಈ ಸಂಖ್ಯೆಗಳನ್ನು ಅಂದರೆ ಮೊದಲು ನಾವು ಅತಿ ದೊಡ್ಡ ಸಂಖ್ಯೆ ಅಂದರೆ ಇದು 0.64 ಅತಿ ದೊಡ್ಡದು. ಇದರಲ್ಲಿ 0.64 ಅಂದರೆ 11/17 ಅಂದರೆ ಸಿ ನಂಬರ್ ಏನಿಲ್ಲ ಅದು ಫಸ್ಟ್ ಬರುತ್ತೆ. ಫಸ್ಟ್ ನಂಬರ್ ಸಿ ಬರ್ತಕ್ಕಂಥ ಆಪ್ಷನ್ನು ಬಿ ಆಪ್ಷನಲ್ಲಿ ಇದೆ ನೋಡ್ರಿ, ಇಲ್ಲಿ ಕೊಟ್ಟರೆ ಆಪ್ಷನ್ ಮೇಲ್ಗಡೆ ಆಪ್ಷನ್ ಬಿ ಇದೆಯಲ್ಲ ನನ್ನ ಮೇಲ್ಗಡೆ, ಇದೇ ಕರೆಕ್ಟ್ ಆನ್ಸರ್ ಆಗುತ್ತೆ. ಸೊ ಬೇಕಾದ್ರೆ ಜೋಡ್ಸೋಣ. 0.64 ಆದಮೇಲೆ ನೆಕ್ಸ್ಟ್ 0.63 ಬರುತ್ತೆ, ಅದು ಆಪ್ಷನ್ ಎ ಬರಿತಾ ಇದೀನಿ. ಆಮೇಲೆ 0.60 ಬರುತ್ತೆ, ಅದು ಆಪ್ಷನ್ ಡಿ ಬರೆಯೋಣ. ಲಾಸ್ಟಿಗೆ 0.58 ಅದು ಬಿ ಆಪ್ಷನಲ್ಲಿದೆ, ಬಿ ಬರೆಯೋಣ. ಸೊ CADB ಅಂತ ನೋಡ್ರಿ ಆಪ್ಷನ್ ಸೆಕೆಂಡ್ ಆಪ್ಷನ್ ಇದೆಯಲ್ಲ ಬಿ ಆಪ್ಷನ್ ಇಲ್ಲಿ ಮೇಲ್ಗಡೆ, ಇದೇ ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆ, ಕ್ಲಿಯರಾ? ಸೊ CADB ಅಂತ ಬರ್ತಾ ಇದೆ. ಕೊಟ್ಟಿರೋ ಭಿನ್ನ ರಾಶಿಗಳನ್ನು ಇಳಿಕೆ ಕ್ರಮದಲ್ಲಿ ಜೋಡಿಸಿದ್ರೆ ಈ ರೀತಿ ಜೋಡಿಸ್ಬೋದು. ನೆಕ್ಸ್ಟ್ ಕ್ವಶನ್ ಬರೋಣ, ಮುಂದಿನ ಪ್ರಶ್ನೆ. ಸೊ ಎ ಟೇಕ್ಸ್ ಟ್ವೈಸ್ ಆಸ್ ಮಚ್ ಆಸ್ ಬಿ ಟು ಕಂಪ್ಲೀಟ್ ಎ ವರ್ಕ್ ಅಂಡ್ ಸಿ ಡಸ್ ಇಟ್ ಇನ್ ಸೇಮ್ ಟೈಮ್ ಆಸ್ ಬೋತ್ ಎ ಅಂಡ್ ಬಿ ಟುಗೆದರ್ ಡೂ ಇಟ್. ಸೊ ಇಫ್ ಆಲ್ 3 of them work together and complete the work in 5 days, then the time taken by B to complete the work alone is ಅಂತ ಇದೆ ನೋಡಿ. ಎ ಒಂದು ಕೆಲಸವನ್ನು ಪೂರ್ಣಗೊಳಿಸಲು ಬಿಗಿಂತ 2 ಪಟ್ಟು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತಾನೆ ಅಂತಿದೆ. ಸೆಂಟೆನ್ಸ್ ಕರೆಕ್ಟಾಗಿ ಓದ್ಕೊಳ್ರಿ. ಎ ಒಂದು ಕೆಲಸ ಮುಗಿಸ್ಲಿಕ್ಕೆ, ಇದನ್ನಲ್ಲ ವ್ಯಕ್ತಿ, ಅವನು ಈ ಕೆಲಸ ಮುಗಿಸ್ಲಿಕ್ಕೆ ಬಿಗಿಂತ 2 ಪಟ್ಟು ಹೆಚ್ಚು ಸಮಯ ತೆಗೆದುಕೊಂತಾನೆ. ಬಿ ಎಷ್ಟು ದಿನದಲ್ಲಿ ಮಾಡ್ತಾರೋ ಡಬಲ್ ಟೈಮಲ್ಲಿ ಎ ಆ ಕೆಲಸ ಮಾಡ್ತಾನೆ ಅಂತ ಅರ್ಥ. ಮತ್ತು ಸಿ ಅದನ್ನು ಎ ಮತ್ತು ಬಿ ಇಬ್ಬರು ಒಟ್ಟಿಗೆ ಮಾಡುವ ಅದೇ ಸಮಯದಲ್ಲಿ ಮಾಡ್ತಾನೆ ಅಂತಿದೆ. ಅಂದರೆ ಎ ಮತ್ತು ಬಿ ಇಬ್ಬರು ಸೇರಿ ಆ ಕೆಲಸ ಕಂಪ್ಲೀಟ್ ಮಾಡಲಿಕ್ಕೆ ಎಷ್ಟು ದಿನ ತಗೊಳ್ತಾರೋ ಅಷ್ಟು ದಿನದಲ್ಲಿ ಸಿ ಒಬ್ಬನೇ ಆ ಕೆಲಸವನ್ನು ಕಂಪ್ಲೀಟ್ ಮಾಡ್ತಾನೆ ಅಂತ ಹೇಳಿದ್ದಾರೆ. ಸಿ ಒಬ್ಬನೇ ಆ ಕೆಲಸ ಕಂಪ್ಲೀಟ್ ಮಾಡ್ತಾನೆ ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಮೂವರು ಒಟ್ಟಿಗೆ ಸೇರಿಲಿ, ಎ ಬಿ ಸಿ ಮೂವರು ಒಟ್ಟಿಗೆ ಸೇರಿ 5 ದಿನಗಳಲ್ಲಿ ಆ ಕೆಲಸ ಪೂರ್ಣಗೊಳಿಸ್ತಾರೆ ಅಂತ. ಎ ಬಿ ಸಿ 3 ಜನ ಒಟ್ಟಿಗೆ ಸೇರ್ಕೊಂಡು ಆ ಕೆಲಸ ಮಾಡಲಿಕ್ಕೆ 5 days ಬೇಕು. ಹಾಗಾದರೆ ಬಿ ಒಬ್ಬಡ್ಡೆಯಾಗಿ ಕೆಲಸ ಪೂರ್ಣಗೊಳಿಸಲು ತೆಗೆದುಕೊಳ್ಳೋ ಸಮಯ ಎಷ್ಟು ಅಂತ ಕ್ವಶನ್ ಕೇಳಿದ್ದಾನೆ. ಸೊ ಇದು ಟೈಮ್ ಆ್ಯಂಡ್ ವರ್ಕ್ ರಿಲೇಟೆಡ್ ಪ್ರಾಬ್ಲಮ್. ಸ್ವಲ್ಪ ಸಮಾಧಾನ ಅಂದರೆ ನೀವು ಸಮಾಧಾನದಲ್ಲಿ ಕ್ಲಾಸ್ ಕೇಳಿದರೆ ಪ್ರತಿಯೊಂದು ಕ್ವಶನ್ನ
ನೀವು ನೋಟ್ಬುಕ್ಕಲ್ಲಿ ಬರ್ಕೊಂಡು ನೋಟ್ಸ್ ಮಾಡ್ಕೊತ ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಸೊ ಈ ಸಬ್ಜೆಕ್ಟಲ್ಲಿ ನೀವು ತುಂಬ ಸ್ಕೋರ್ ಮಾಡ್ಬೋದು. ಮತ್ತು ನೀವು ಯಾವ ಬುಕ್ಸ್ ಅವು ರೆಫರ್ ಮಾಡೋ ಅವಶ್ಯಕತೆ ಇಲ್ಲ. ನಮ್ಮ ಯೂಟ್ಯೂಬ್ ಚಾನಲ್ನ ಕಂಟಿನ್ಯೂಸ್ ಆಗಿ KCET NET ಎಕ್ಸಾಮ್ಸ್ ಅಂತ ಏನಿದಾವಲ್ಲ ಆ ವೀಡಿಯೋಸು ಪ್ಲೇ ಲಿಸ್ಟ್ಗೆ ಸಿಗುತ್ತೆ. ಎಲ್ಲ ಪ್ರತಿಯೊಂದು ವೀಡಿಯೋಸ್ ನೋಡಿ ನೀವು ನೋಟ್ಸ್ ಮಾಡ್ಕೊಂತವ್ರೆ 100% ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಬರೀ KCET NET ಎಲ್ಲ ನೆಕ್ಸ್ಟ್ ಬರ್ತಕ್ಕಂಥ ಎಲ್ಲ ಎಕ್ಸಾಮ್ಸ್ ಕೂಡ ಹೆಲ್ಪ್ ಆಗ್ತಕ್ಕಂಥ ಕಾನ್ಸೆಪ್ಟ್ಗಳಿವು ನೋಡಿ. ಇದಕ್ಕೆ ಆನ್ಸರ್ ಮಾಡ್ಬೇಕಂದ್ರೆ ಆ 3 ಜನ ಸೇರಿ ಆ ಕೆಲಸ ಮಾಡಲಿಕ್ಕೆ 5 days ಅಂತ ಕೊಟ್ಟಿದ್ದೀನಲ್ಲ, ನಾನು ಒಂದು ಅಸಂಪ್ಷನ್ ಮಾಡ್ತೀನಿ. ಅಸಂಪ್ಷನ್ ಅಂದರೆ ಈ 5ಇಂದ ಡಿವೈಡ್ ಆಗೋ ನಂಬರ್ ಯಾವ್ದು ತಗೊಳ್ಳೋಣ ಅಂದರೆ ಬೆಟರ್ ಅಂದರೆ ನಾನು 150 ಬರೀತಾ ಇದೆ. ಒಂದು ಕೆಲಸ 150 ಯೂನಿಟ್ಸ್ ಕೆಲಸ ಇದೆ ಅಂತ ತಗೊಳ್ತೀನಿ. 150 ಯೂನಿಟ್ಸ್ ಕೆಲಸ ಇದೆ ಅಂತ ಬರೀತೀನಿ. 150 ಯೂನಿಟ್ಸ್ ಕೆಲಸ ಇದೆ ಅಂತ ಇದು ಅಸಂಪ್ಷನ್ ಮಾಡಿರೋದು ಪ್ರಶ್ನೆಯಲ್ಲಿಲ್ಲ. 5ಇಂದ ಡಿವೈಡ್ ಆಗೋ ನಂಬರ್ ಯಾವುದಾದ್ರೂ ತಗೋಬೋದು, ಬಟ್ ಕ್ಯಾಲ್ಕುಲೇಷನ್ ಈಸಿ ಆಗೋ ನಂಬರ್ ತಗೊಂಡ್ರೆ ಸಿಂಪಲ್ ಆಗುತ್ತೆ. ಈ 150 ಯೂನಿಟ್ಸ್ ಕೆಲಸವನ್ನು 3 ಜನ ಸೇರ್ಕೊಂಡು ABC, A ಮತ್ತು B ಮತ್ತು C 3 ಜನ ಸೇರ್ಕೊಂಡು 5 ಡೇಸಲ್ಲಿ ಮಾಡ್ತಾರೆ ಅಂದರೆ 150 ಯೂನಿಟ್ಸ್ ಕೆಲಸವನ್ನು 5 ಡೇಸಲ್ಲಿ ಮುಗಿಸ್ತಾರೆ ಅಂದಮೇಲೆ 5ಇಂದ 150ನ ಡಿವೈಡ್ ಮಾಡಿರಿ. ಸೊ 5 3 15 0 ಪಕ್ಕ ಬರ್ಕೊಂಡ್ರೆ ಒಂದು ದಿನಕ್ಕೆ 3 ಜನ ಸೇರ್ಕೊಂಡ್ರೆ 30 ಯೂನಿಟ್ಸ್ ಕೆಲಸ ಮಾಡ್ತಾರೆ. 30 ಯೂನಿಟ್ಸ್ ಪರ್ ಡೇ ಅಂತ ಟೋಟಲ್ ನಾನು ಅಸಂಪ್ಷನ್ ಮಾಡಿದ್ದೀನಿ. 150 ಯೂನಿಟ್ಸ್ ಕೆಲಸ ಇದೆ. ಆ 150 ಯೂನಿಟ್ಸ್ ಕೆಲಸವನ್ನು ಈ 3 ಜನ ಸೇರ್ಕೊಂಡು ಏನಿದಾರಲ್ಲ 5 ಡೇಸಲ್ಲಿ ಮಾಡ್ತಾರೆ ಅಂದರೆ ಒಂದು ದಿನಕ್ಕೆ 30 ಯೂನಿಟ್ಸ್ ಕೆಲಸ ಮಾಡ್ತಾರೆ ಅಂತ. ಸೊ ಇಲ್ಲಿ 30 ಯೂನಿಟ್ಸಲ್ಲಿ ನೋಡ್ರಿ, A ಮತ್ತು B ಇಬ್ಬರು ಸೇರಿ ಎಷ್ಟು ಕೆಲಸ ಮಾಡ್ತಾರೆ ಅಷ್ಟು ಕೆಲಸವನ್ನು C ಒಬ್ಬನೇ ಮಾಡ್ತಾನೆ ಅಂತ ಈ ಪ್ರಶ್ನೆಯಲ್ಲಿದೆ. A ಮತ್ತು B ಇಬ್ಬರು ಒಟ್ಟಿಗೆ ಕೆಲಸ ಮಾಡೋವಷ್ಟನ್ನು C ಒಬ್ಬನೇ ಕೆಲಸ ಮಾಡ್ತದಾನೆ ಅಂದರೆ ಈ 30 ಯೂನಿಟ್ಸಲ್ಲಿ A ಮತ್ತು B ಇಬ್ಬರು ಸೇರಿ 15 ಯೂನಿಟ್ಸ್ ಕೆಲಸ ಮಾಡಿದ್ದಾರೆ ಅಂತ ತಗೊಂಡ್ರೆ 15 ಯೂನಿಟ್ಸ್ ಕೆಲಸ ಮಾಡ್ತಾರೆ ಅಂದರೆ ಅಷ್ಟೇ ಯೂನಿಟ್ಸ್ C ಒಬ್ಬನೇ ಕೆಲಸ ಮಾಡ್ತಾನೆ ಅಂತ ಅರ್ಥ. C ಒಬ್ಬನೇ ಕೆಲಸನ 15 ಯೂನಿಟ್ಸ್ ಕೆಲಸ ಮಾಡ್ತಾನೆ ಅಂತ ಅರ್ಥ. ಸೊ ಆಮೇಲೆ ಇನ್ನೊಂದು ಕಂಡೀಷನ್ ಹೇಳಿದ್ದಾರೆ ನೋಡ್ರಿ, A ಒಂದು ಕೆಲಸವನ್ನು ಪೂರ್ಣಗೊಳಿಸಲು Bಗಿಂತ 2 ಹೆಚ್ಚು ಸಮಯ ಬೇಕಾಗುತ್ತೆ ಅಂದರೆ Bನೇ ಚೆನ್ನಾಗಿ ಕೆಲಸ ಮಾಡ್ತಾನೆ ಇಲ್ಲಿ ಅಂತ. A ಒಂದು ಕೆಲಸ ಮಾಡಲಿಕ್ಕೆ Bಗಿಂತ ಡಬಲ್ ಟೈಮ್ ಬೇಕಾಗುತ್ತೆ ಅಂದರೆ ಸೊ ಇಲ್ಲಿ 15 ಯೂನಿಟ್ಸ್ನ ಡಬಲ್ ಮಾಡೋಣ ಅಂದರೆ A ಒಂದು ದಿನಕ್ಕೆ 5 ಯೂನಿಟ್ಸ್ ಕೆಲಸ ಮಾಡ್ತಾನೆ, B ಒಂದು ದಿನಕ್ಕೆ 10 ಯೂನಿಟ್ಸ್ ಕೆಲಸ ಮಾಡ್ತಾನೆ. ಇಬ್ಬರದ್ದು ಸೇರಿ 15 ಯೂನಿಟ್ಸ್ ಸರಿಯಾಗುತ್ತೆ ಅಂತ ಈ ರೀತಿ ಬರ್ಕೋಬೇಕು. ಇವಾಗ ಯಾರು ಕಡಿಮೆ ಯೂನಿಟ್ಸ್ ಕೆಲಸ ಮಾಡ್ತಾರೋ ಅವರು ಉತ್ತಮ ಕೆಲಸಗಾರ ಅಲ್ಲ ಅಂತ. ಯಾರು ಹೆಚ್ಚು ಯೂನಿಟ್ಸ್ ಕೆಲಸ ಮಾಡ್ತಾರೋ ಅವನು ಉತ್ತಮ ಕೆಲಸಗಾರ ಅಂತ ಅರ್ಥ. A Bಗಿಂತ ಬರೀ 5 ಯೂನಿಟ್ ಕೆಲಸ ಮಾಡ್ತಾನೆ ಅಂದರೆ Bಗಿಂತ 2 ಪಟ್ಟು ಹೆಚ್ಚು ಸಮಯ ತೆಗೆದುಕೊಳ್ತಾನೆ ಕೆಲಸ ಮಾಡಲಿಕ್ಕೆ ಅಂತ ಅರ್ಥ. ಹಾಗಾಗಿ Aಗೆ 5 ಯೂನಿಟ್ಸ್ ಬರೀಬೇಕು, Bಗೆ 10 ಯೂನಿಟ್ಸ್ ಬರೀಬೇಕು. ಅಂದರೆ B ಒಂದು ದಿನಕ್ಕೆ ನೋಡ್ರಿ 10 ಯೂನಿಟ್ ಕೆಲಸ ಮಾಡ್ತಾನೆ ಅಂತ. ಟೋಟಲಿ A ಮತ್ತು B ಇಬ್ಬರು ಸೇರಿ 15 ಯೂನಿಟ್ ಕೆಲಸದಲ್ಲಿ B ಒಬ್ಬನೇ 10 ಯೂನಿಟ್ ಕೆಲಸ ಮಾಡ್ತಾನೆ, A 5 ಯೂನಿಟ್ ಮಾತ್ರ ಕೆಲಸ ಮಾಡ್ತಾನೆ ಒಂದು ದಿನಕ್ಕೆ. B 10 ಯೂನಿಟ್ ಕೆಲಸ ಮಾಡ್ತಾನೆ ಅಂದರೆ ಟೋಟಲಿ ಒಂದು ಕೆಲಸವನ್ನು B ಒಬ್ಬನೇ ಮಾಡಿದರೆ ಎಷ್ಟು ದಿನ ಬೇಕಾಗುತ್ತೆ ಅಂದರೆ ಟೋಟಲ್ ಕೆಲಸ ಇರೋದು 150 ಯೂನಿಟ್ಸ್ ಇಲ್ಲಿ ಬರ್ದೆ ನಾನು. ಈ 150 ಯೂನಿಟ್ಸನ್ನು B ಒಂದು ದಿನಕ್ಕೆ 10 ಯೂನಿಟ್ ಕೆಲಸ ಮಾಡ್ತಾನಲ್ಲ, 10ರಿಂದ ಡಿವೈಡ್ ಮಾಡಿದ್ರೆ 0. ಸೊ ಈ 0 ಕ್ಯಾನ್ಸಲ್ಲು. 1ರಿಂದ 15 ಡಿವೈಡ್ ಮಾಡಿದ್ರೆ 15 ಬರುತ್ತಲ್ಲ. B ಒಬ್ಬನೇ ಕೆಲಸ ಮಾಡಲಿಕ್ಕೆ 15 ದಿನಗಳು ಬೇಕಾಗುತ್ತೆ. ಇಲ್ಲಿ ನೋಡ್ರಿ ಮೇಲ್ಗಡೆ ಕಾಣಿಸ್ತಕ್ಕಂಥ ಆಪ್ಷನಲ್ಲಿ ಆಪ್ಷನ್ C-ನಲ್ಲಿದೆ 15 ಡೇಸ್. ದಿಸ್ ಈಸ್ ದ ರೈಟ್ ಆನ್ಸರ್ ಅಂತ ಈ ಥರ ಸಿಂಪಲ್ಲಾಗಿ ಈ ಒಂದು ಅಪ್ಲೈಡ್ ಕ್ವಶನ್ನ ಬಿಡಿಸ್ಬೋದು. ಓಕೆ, ಕ್ಲಿಯರಾ? ನೆಕ್ಸ್ಟ್ ಕ್ವಶನ್ ಬರೋಣ. ಇಲ್ಲಿ ಮ್ಯಾಚ್ ಲೀಸ್ಟ್ ಫಸ್ಟ್ ವಿತ್ ಲೀಸ್ಟ್ ಸೆಕೆಂಡ್ ಅಂತ ಕಾಣಿಸ್ತಾ ಇದೆ. ಅಂದರೆ ಮ್ಯಾಚ್ ದ ಫಾಲೋಯಿಂಗ್ ಹೊಂದಿಸಿ ಬರೀರಿ ಅಂತ. ಕನ್ನಡದಲ್ಲಿ ಏನು ಹಾಕಿಲ್ಲ, ಗೊತ್ತಾಗುತ್ತೆ ನಿಮಗೆ. ಮ್ಯಾಚ್ ದ ಫಾಲೋಯಿಂಗ್ ಅಂದರೆ ಹೊಂದಿಸಿ ಬರೀರಿ ಅಂತ. ಆಪ್ಷನ್ ಅಂದರೆ A1ನಲ್ಲಿ ಪ್ರೈಮ್ ಇದೆ, B-ನಲ್ಲಿ ಸೈಟ್ ಇದೆ, C-ನಲ್ಲಿ ಕ್ವೈಟ್ ಇದೆ, D-ನಲ್ಲಿ ರೈಮ್ ಅಂತ ಇದೆ. ಈ 4 ವರ್ಡ್ಸ್ ಇಲ್ಲಿ ಮೇಲೆ ಕಾಣಿಸ್ತಕ್ಕಂಥ ಈ 4 ವರ್ಡ್ಸಿಗೆ ಇಲ್ಲಿ ಸೆಕೆಂಡ್ ಲಿಸ್ಟಲ್ಲಿ ಫಸ್ಟ್ ಒನ್ನಲ್ಲಿ 69, ಸೆಕೆಂಡ್ ಒನ್ನಲ್ಲಿ 72, ಥರ್ಡ್ ಒನ್ನಲ್ಲಿ 63, ಫೋರ್ತ್ ಒನ್ನಲ್ಲಿ 61 ಇದಿಲ್ಲ. ಯಾವುದು ಮ್ಯಾಚ್ ಆಗುತ್ತೆ ಈ 4 ನಂಬರ್ಸಲ್ಲಿ ಅಂತ ನೋಡ್ಬೇಕಂದ್ರೆ ಸೊ ನೋಡಿ, ಇದಕ್ಕೆ ಆನ್ಸರ್ ಮಾಡ್ಬೇಕಂದ್ರೆ ಆಲ್ಫಾಬೆಟ್ಸ್ ಬರೆಯೋಣ. ನಾನು ಆಲ್ಫಾಬೆಟ್ಸ್ನ ಒಂದು ಸಿಂಗಲ್ ಲೈನಲ್ಲಿ 5 ಅಕ್ಷರ ಬರೆಯೋ ಥರ ಬರಿತೀನಿ. ಯಾಕೆ ಅಂತ ಹೇಳ್ತೀನಿ. ABCDE FG H ಆದಮೇಲೆ ನೆಕ್ಸ್ಟ್ ಐ ಆದಮೇಲೆ ಜೆ ಆದಮೇಲೆ ಇಲ್ಲಿ ಕೆ ಆದಮೇಲೆ JK L ಆದಮೇಲೆ ಎಮ್ ಆದಮೇಲೆ N ಆಮೇಲೆ O ಆದಮೇಲೆ ಪಿ ಆದಮೇಲೆ ಕ್ಯೂ ಆದಮೇಲೆ R S ಆದಮೇಲೆ T ನೆಕ್ಸ್ಟ್ U V W
ಎಕ್ಸ್ ವೈ ಆದಮೇಲೆ ಝೆಡ್. ಇವು ಆಲ್ಫಾಬೆಟ್ಸ್ ಎ ಇಂದ ಝೆಡ್ ತನಕ ನಿಮಗೆ ಇಲ್ಲಿ ಕಾಣಿಸೋ ಥರ ಬರ್ತೀನಿ. ಯಾಕೆ ಈ ಥರ ಒಂದೊಂದು ಸಿಂಗಲ್ ಲೈನಲ್ಲಿ ಒಂದೊಂದು ರೋನಲ್ಲಿ 6 ಲೆಟರ್ಸ್ ಬರೋ ಥರ ನಾನು ಬರ್ತೀನಿ ಅಂದರೆ ನಮಗೆ ಕೌಂಟ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಮತ್ತು ಆಲ್ಫಾಬೆಟ್ಸ್ ಬರ್ಕೊಂಡು 1 2 3 4 5 ಅಂತ ನಂಬರ್ಸ್ ಕೊಟ್ಕೊಂತ ಕೂಡ ನೆಸೆಸಿಟಿ ಇಲ್ಲ. ಸೊ ಈ ರೀತಿ ಬರ್ಕೊಂಡ್ರೆ ಕೌಂಟ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಇಲ್ಲಿ ಮ್ಯಾಚ್ ದ ಫಾಲೋಯಿಂಗಲ್ಲಿ ಮೊದಲನೇ ವರ್ಡು ಪ್ರೈಮ್ ಅಂತ ಇದೆ. ಪ್ರೈಮ್ ಅಂದರೆ ಪಿ ಅನ್ನೋದು ಆಲ್ಫಾಬೆಟ್ಟಲ್ಲಿ ನೋಡ್ರಿ, ಇದು 5, ಇಲ್ಲಿಗೆ 10, ಇಲ್ಲಿಗೆ 15, ಇದು 20, 25 ಆಗುತ್ತಲ್ಲ, ಹಿಂಗೆ ಕೌಂಟ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಪಿ ಅನ್ನೋ ಅಕ್ಷರ ನೋಡ್ರಿ, ಇದು 15 ಆದಮೇಲೆ ಇದು 16ನೇ ಅಕ್ಷರ. ಸೊ ನೋಡ್ರಿ, ಪಿ ಅನ್ನೋ ಅಕ್ಷರ ಆಲ್ಫಾಬೆಟ್ಟಲ್ಲಿ 16ನೇ ಅಕ್ಷರ. ಪಿ ಆದಮೇಲೆ ನೆಕ್ಸ್ಟ್ ಪ್ರೈಮಲ್ಲಿ ಆರ್ ಇದೆ. ಆರ್ ಅನ್ನೋ ಅಕ್ಷರ ಆಲ್ಫಾಬೆಟ್ಟಲ್ಲಿ ನೋಡ್ರಿ, ಸೊ ಇದು 16, 17, 18ನೇ ಅಕ್ಷರ ಆಗುತ್ತೆ, 18th ಲೆಟ್ರ್ ಆಗುತ್ತೆ. ಸೊ ನೆಕ್ಸ್ಟ್ ಆರ್ ಆದಮೇಲೆ ಪ್ರೈಮಲ್ಲಿ ಐ ಇದೆ. ಐ ಅನ್ನೋದು ಆಲ್ಫಾಬೆಟ್ಟಲ್ಲಿ ನೋಡ್ರಿ 10, ಅದ್ರ ಹಿಂದಿನ ಅಕ್ಷರ ಅಂದರೆ 9ನೇ ಅಕ್ಷರ ಆಗುತ್ತೆ, 9th ಲೆಟ್ರ್ ಆಗುತ್ತೆ. ಸೊ ಎಮ್ ಅನ್ನೋ ಲೆಟ್ರು ಆಲ್ಫಾಬೆಟ್ಟಲ್ಲಿ ನೋಡ್ರಿ ಇಲ್ಲಿಗೆ, ಸೊ ಇದು 15, ಹಿಂದಿಂದ 14, 14ರಿಂದ ಅಂದರೆ 13ನೇ ಅಕ್ಷರ ಆಗುತ್ತೆ, 13th ಲೆಟ್ರ್ ಆಗುತ್ತೆ ಎಮ್ ಅನ್ನೋದು ಆಲ್ಫಾಬೆಟ್ಟಲ್ಲಿ. ಸೊ ಆಮೇಲೆ ಇ ಅನ್ನೋ ಅಕ್ಷರ ಏನಿದೆಯಲ್ಲ ಆಲ್ಫಾಬೆಟ್ಟಲ್ಲಿ 5ನೇ ಅಕ್ಷರ ಆಗುತ್ತೆ, ಇ ಅನ್ನೋದು. ಇವೆಲ್ಲ ಅಡಿಷನ್ ಮಾಡಿರಿ ಟೋಟಲ್ ಎಷ್ಟು ಬರುತ್ತೆ ಅಂದರೆ 16 + 18 34 + 9 43, 43 + 13 56, 56 + 5 ಅಂದರೆ ಟೋಟಲಿ 61 ಬರುತ್ತೆ, 61 ಬರುತ್ತೆ. 61 ಏನಿದೆಯಲ್ಲ ಇಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ಮೇಲ್ಗಡೆ ಕಾಣಿಸ್ತಕ್ಕಂಥಲ್ಲಿ 61 ಅನ್ನೋದು 4th ಆಪ್ಷನಲ್ಲಿ ಕಾಣಿಸ್ತಾ ಇದೆ ನೋಡ್ರಿ. 4th ಆಪ್ಷನಲ್ಲಿ ಇದೆ ಅಂದರೆ ಎಗೆ 4th 1, ಎಗೆ 4th 1 ಆನ್ಸರ್ ಇದೆ ನೋಡ್ರಿ. ಎಗೆ ಫಸ್ಟ್ 1 ಇದೆ ಅಂದರೆ ಆಪ್ಷನ್ ಎ ರಾಂಗ್. ಎಗೆ ಸೆಕೆಂಡ್ 1 ಇದೆ ಅಂದರೆ ಆಪ್ಷನ್ ಬಿನೂ ಕೂಡ ರಾಂಗ್. ಎಗೆ 4th 1 ಅಂತ ಮೇಲ್ಗಡೆ ಸಿ ಆಪ್ಷನಲ್ಲಿ ಇದೆ ನೋಡ್ರಿ, ಸೊ ಇದು ಕರೆಕ್ಟ್ ಆಗುತ್ತೆ. ಎಗೆ 3rd ಆಪ್ಷನ್ ಇದೆಯಲ್ಲ, ಸೊ ಇಲ್ಲಿ ಡಿ ಆಪ್ಷನಲ್ಲಿ ಇದು ರಾಂಗ್ ಆಗುತ್ತೆ. ಎಗೆ 4th 1 ಇರೋದು ಆಪ್ಷನ್ ಸಿ ಬಿಟ್ಟರೆ ಬೇರೆ ಯಾವ ಆಪ್ಷನ್ನಲ್ಲಿ ಇಲ್ಲ ಇಲ್ಲಿ ಕಾಣಿಸ್ತಕ್ಕಂಥದ್ರಲ್ಲಿ. ಹಾಗಾಗಿ ಇದಕ್ಕೆ ಸಿ ಆಪ್ಷನ್ನೇ ಕರೆಕ್ಟ್ ಅಂತ ಹೇಳ್ತೀವಿ. ಉಳಿದಾವ ಯಾವ ಚೆಕ್ ಮಾಡ್ಕೊಂತ ಕೂರೋ ಅವಶ್ಯಕತೆ ಇಲ್ಲ, ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ. ಈಸಿಯಾಗಿ ನಿಮಗೆ ಒಂದರಲ್ಲೇ ಆನ್ಸರ್ ಸಿಕ್ಬಿಡುತ್ತೆ. ಬೇಕಾದ್ರೆ ಟೈಮ್ ಅಂದರೆ ಚೆಕ್ ಮಾಡಿ ನೋಡ್ರಿ, ಅಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ಕರೆಕ್ಟ್ ಆಗುತ್ತೆ. ಕ್ಲಿಯರ್ ಆಗ್ತಾ ಆಯ್ತಾ? ಸೊ 4th ಕ್ವಶನು. ನೆಕ್ಸ್ಟ್ 5th ಕ್ವಶನ್ ನೋಡ್ರಿ, ಡಾಟಾ ಇಂಟರ್ಪ್ರಿಟೇಷನ್ ಅಂತ ಕರಿತೀವಿ. ದತ್ತಾಂಶ ವಿಂಗಡಣೆ ಮತ್ತು ವಿಶ್ಲೇಷಣೆ ಹೇಳ್ತೀವಲ್ಲ, ಡಾಟಾ ಇಂಟರ್ಪ್ರಿಟೇಷನ್ ಮೇಲೆ 5 ಕ್ವಶನ್ಸ್ ಕೇಳ್ತಾನೆ. ಅದರಲ್ಲಿ ಇಲ್ಲಿ ಒಂದು ಕಾಣಿಸ್ತಾ ಇದೆ ನಿಮಗೆ, ಇಲ್ಲಿ ಒಂದು ಟೇಬಲ್ ಕಾಣಿಸ್ತಾ ಇದೆ. ಇಲ್ಲಿ ಟೇಬಲ್ ಅಂದರೆ ಒಂದು ಪರೀಕ್ಷೆಯಲ್ಲಿ 6 ಜನ ವಿದ್ಯಾರ್ಥಿಗಳು 4 ವಿಭಿನ್ನ ವಿಷಯಗಳಲ್ಲಿ ಪಡೆದ ಶೇಕಡಾವಾರು ಅಂಕಗಳನ್ನು ಈ ಕೆಳಗಿನ ಕೋಷ್ಟಕದಲ್ಲಿ ತೋರಿಸಲಾಗಿದೆ. ಕೋಷ್ಟಕವನ್ನು ಅಧ್ಯಯನ ಮಾಡಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇದೆ. ಸೊ ಇಲ್ಲಿ ಸ್ಟೂಡೆಂಟ್ಸ್ ನೇಮು ನೋಡ್ರಿ, ಇಲ್ಲಿ ಫಸ್ಟ್ ರಾಧಿಕಾ ಇದ್ದಾರೆ, ಕರಣ್ ಇದ್ದಾರೆ, ನೀರಜ್ ಕಾಣಿಸ್ತಾ ಇದ್ದಾರೆ, ಪ್ರಿಯಾಂಕ ಕಾಣಿಸ್ತಾ ಇದ್ದಾರೆ, ಕೆಳಗಡೆ ಸುಜಾತ ಇದ್ದಾರೆ, ಪ್ರೀತಿ ಇದ್ದಾರೆ. 6 ಜನ ಸ್ಟೂಡೆಂಟ್ಸ್ ಇದ್ದಾರೆ. ಫಿಸಿಕ್ಸ್ ನೋಡ್ರಿ, ಬ್ರಾಕೆಟ್ ಒಳಗಡೆ 100 ಇದೆ ಅಂದರೆ ಫಿಸಿಕ್ಸ್ ಸಬ್ಜೆಕ್ಟನ್ನು 100 ಮಾರ್ಕ್ಸ್ ಎಕ್ಸಾಮ್ ಕಂಡಕ್ಟ್ ಮಾಡಿದ್ದಾರೆ. ಅದರಲ್ಲಿ 90% ಮಾರ್ಕ್ಸನ್ನು ಇವು ಪರ್ಸೆಂಟೇಜ್ ಆಫ್ ಮಾರ್ಕ್ಸ್, ಶೇಕಡಾವಾರು ಅಂಕಗಳು ಅಂತಿದೆ ನೋಡ್ರಿ. ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ಅಂತ ಇಲ್ಲಿ ಮೇಲ್ಗಡೆ ಮೆನ್ಷನ್ ಮಾಡಿದ್ದಾನೆ. ಇವು ಮಾರ್ಕ್ಸ್ ಅಲ್ಲ, ಪರ್ಸೆಂಟೇಜ್ ಆಫ್ ಮಾರ್ಕ್ಸ್. ಬಟ್ 100ಕ್ಕೆ ಇದ್ದಾಗ ಪರ್ಸೆಂಟೇಜ್ ಆಫ್ ಮಾರ್ಕ್ಸು ಮತ್ತು ಮಾರ್ಕ್ಸ್ ಎರಡೂ ಒಂದೇ ಆಗಿರುತ್ತೆ. ಎಕ್ಸಾಮ್ 100 ಮಾರ್ಕ್ಸಿಗೆ ಕಂಡಕ್ಟ್ ಮಾಡಿರೋದ್ರಿಂದ ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ಎರಡೂ ಕೂಡ ಒಂದೇ ಆಗಿರುತ್ತೆ. ಕೆಮಿಸ್ಟ್ರಿಯಲ್ಲೂ ಕೂಡ ಅಷ್ಟೇ, ಇಲ್ಲಿ 100 ಇದೆ ಅಂದರೆ 100 ಮಾರ್ಕ್ಸ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಇದೆ ಅಂದರೆ ಈ ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ಅಂದರೆ 85, ಮಾರ್ಕ್ಸ್ ಅಂದರೆ 85 ಕೆಮಿಸ್ಟ್ರಿಯಲ್ಲಿ. ಮ್ಯಾಥ್ಸು ಕೂಡ 100 ಮಾರ್ಕ್ಸ್ ಇದೆ ಅಂದರೆ 95% ಅಂದರೆ 95 ಮಾರ್ಕ್ಸ್ ಅಂತಲೇ ಅರ್ಥ. ಇಂಗ್ಲೀಷ್ ಕೂಡ 100ಗೆ ಇದೆ ಅಂದರೆ 98 ಮಾರ್ಕ್ಸ್ ಅಂದರೆ 98% ಅಂದರೆ 98 ಮಾರ್ಕ್ಸೇ ಆಗುತ್ತೆ. ಓಕೆನಾ? ಈ 4 ಸಬ್ಜೆಕ್ಟಲ್ಲಿ ಪಡ್ಕೊಂಡ್ರೆ ಮಾರ್ಕ್ಸನ್ನು ಇಲ್ಲಿ ಮೆನ್ಷನ್ ಮಾಡ್ತಾ ಹೋಗಿದ್ದಾರೆ. ಸೊ ಇದನ್ನು ಯೂಸ್ ಮಾಡ್ಕೊಂಡು ಕ್ವಶನ್ಸ್ ಏನಿದಾವೆ ಆನ್ಸರ್ ಮಾಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ ನೋಡ್ರಿ, ವಾಟ್ ಈಸ್ ದ ಓವರ್ ಆಲ್ ಪರ್ಸೆಂಟೇಜ್ ಆಫ್ ಕರಣ್ ಅಂತಿದೆ. ಕರಣ್ನ ಓವರ್ ಆಲ್ ಪರ್ಸೆಂಟೇಜ್ ಎಷ್ಟಾಗುತ್ತೆ ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಇಲ್ಲಿ ಕರಣ್ಣನ ನೋಡ್ರಿ, ಮೇಲ್ಗಡೆ ಕಾಣಿಸ್ತಕ್ಕಂಥದ್ದಲ್ಲಿ 2nd ಪ್ಲೇಸಲ್ಲಿ ಕರಣ್ ಇದೆ, 2ನೇ ಪ್ಲೇಸಲ್ಲಿ. ಕರಣ್ನ ಓವರ್ ಆಲ್ ಪರ್ಸೆಂಟೇಜ್ ಕಂಡುಹಿಡಿಬೇಕಂದ್ರೆ ಮಾರ್ಕ್ಸ್ ಆ್ಯಡ್ ಮಾಡೋಣ. 92 + 90 ಅಂದರೆ ಇಲ್ಲೂ 90 ಇದೆ, 180, 90 90 90 ಅಂದರೆ 360, 363 + 2 ಅಂದರೆ 365 ಮಾರ್ಕ್ಸ್ ಆಗುತ್ತೆ. 365 ಮಾರ್ಕ್ಸನ್ನು ಕರಣ್ ಪಡ್ಕೊಂಡಿದ್ದಾನೆ ಇಲ್ಲಿ. ಸೊ ಅಲ್ಲಿ ಟೋಟಲಿ 4 ಸಬ್ಜೆಕ್ಟ್ ಎಲ್ಲ 4ಇಂದ ಡಿವೈಡ್ ಮಾಡಿರಿ. ಎಲ್ಲವೂ 100 ಮಾರ್ಕ್ಸ್ ಇರೋದ್ರಿಂದ ಡೈರೆಕ್ಟ್ 4ಇಂದ ಡಿವೈಡ್ ಮಾಡಿದ್ರೆ ಸಾಕು. ಸೊ ಇಲ್ಲಿ 4 9 36, ಇಲ್ಲಿ 5 ಇದೆಯಲ್ಲ, 4 1 4, ಇನ್ನು ಶೇಷ 1 ಉಳಿಯುತ್ತೆ.
ಪಾಯಿಂಟ್ ಕಟ್ಟಿ 0 ಇಳಿಸ್ಕೊಂಡ್ರೆ 4 2 8 ಕ್ಯಾನ್ಸಲ್ ಆಗಿ ಇನ್ನೂ 2 ಉಳಿಯುತ್ತೆ. ಪಾಯಿಂಟ್ ಇರೋದ್ರಿಂದ ಇನ್ನೊಂದು 0 ಹಾಕಿಲ್ಲ, 4 5 20 ಕ್ಯಾನ್ಸಲ್ ಆಗಿ 91.25% ಮಾರ್ಕ್ಸ್ ಬಂದಿದ್ದಾವೆ ಕರಣ್ಗೆ ಅಂತ. 91.25 ಮಾರ್ಕ್ಸಲ್ಲಿ ಆಪ್ಷನ್ ಡಿ ಎಲ್ಲಿದೆ ನೋಡ್ರಿ, ದಿಸ್ ಇಸ್ ದ ರೈಟ್ ಆನ್ಸರ್ ಅಂತ ಹೇಳ್ಬೋದು. ಡಿ ಆಪ್ಷನ್ನಲ್ಲಿ ಕಾಣಿಸ್ತಕ್ಕಂಥ ಡಿ ಆಪ್ಷನ್ ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆನಾ, ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಕ್ವಶನ್ ಬರೋಣ. 6th ಕ್ವಶನು. ವಾಟ್ ಆರ್ ದ ಅವರೇಜ್ ಮಾರ್ಕ್ಸ್ ಒಬ್ಟೈನ್ಡ್ ಬೈ ದ ಸ್ಟೂಡೆಂಟ್ಸ್ ವಿತ್ 4 ಹೈಯೆಸ್ಟ್ ಸ್ಕೋರ್ಸ್ ಇನ್ ಫಿಸಿಕ್ಸ್ ಅಂತಿದೆ. ಭೌತಶಾಸ್ತ್ರದಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದ 4 ವಿದ್ಯಾರ್ಥಿಗಳ ಸರಾಸರಿ ಅಂಕಗಳು ಕೇಳಿದ್ದಾನೆ ನೋಡ್ರಿ. ಫಿಸಿಕ್ಸಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ತೆಗೆದ್ರೆ 4 ಜನ ಸ್ಟೂಡೆಂಟ್ಸ್ದು ಅವರೇಜ್ ಮಾರ್ಕ್ಸ್ ಕಂಡು ಹಿಡಿಬೇಕು. ಸೊ ಇಲ್ಲಿ ಫಿಸಿಕ್ಸಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ಅಂದರೆ ಎಷ್ಟು? 92. ಕರೆಂಟ್ ತೆಗೆದ್ರೆ 92 ಹೈಯೆಸ್ಟ್, ಫಸ್ಟ್ ಹೈಯೆಸ್ಟ್. ಸೆಕೆಂಡ್ ಹೈಯೆಸ್ಟ್ ಅಂದರೆ ರಾಧಿಕಾ ಪಡೆದಿರ 90 ಮಾರ್ಕ್ಸ್ ಇಲ್ಲಿ ಮೇಲೆ ಕಾಣಿಸ್ತಾ ಇದೆಯಲ್ಲ, ಸೆಕೆಂಡ್ ಹೈಯೆಸ್ಟ್. ಆಮೇಲೆ ಥರ್ಡ್ ಹೈಯೆಸ್ಟ್ ಅಂದರೆ ನೀರಜ್ ಪಡ್ಕೊಂಡ್ರೆ 86 ಮಾರ್ಕ್ಸ್ ಅನ್ನೋದು ಇಲ್ಲಿ ಥರ್ಡ್ ಹೈಯೆಸ್ಟ್ ಮೇಲ್ಗಡೆ ಕಾಣಿಸ್ತಾ ಇದೆಯಲ್ಲ, ಥರ್ಡ್ ಹೈಯೆಸ್ಟ್ ನೀರಜ್ ತೆಗೆದಿರ 86 ಮಾರ್ಕ್ಸ್ ಫಿಸಿಕ್ಸಲ್ಲಿ ಥರ್ಡ್ ಹೈಯೆಸ್ಟ್ ಆಗುತ್ತೆ. ಫೋರ್ತ್ ಹೈಯೆಸ್ಟ್ ಅಂದರೆ ಈ ಸುಜಾತ ಪಡ್ಕೊಂಡ್ರೆ 77 ಮಾರ್ಕ್ಸ್ ಏನಿದೆಯಲ್ಲ, ಸೊ ಇದು ಫೋರ್ತ್ ಹೈಯೆಸ್ಟ್ ಮಾರ್ಕ್ಸ್ ಆಗುತ್ತೆ. ಸೊ 4 ಗರಿಷ್ಠ ಅಂಕಗಳಂದರೆ ಈ 4 ನಂಬರ್ಸ್ ಮಾತ್ರ ಅಡಿಷನ್ ಮಾಡಿರಿ. ಈ ಹೈಯೆಸ್ಟ್ ತೆಗೆದಿರೋ 4 ಸ್ಟೂಡೆಂಟ್ಸ್ನ ಅವರೇಜ್ ಮಾರ್ಕ್ಸ್ ಕೇಳಿದ್ದಾನೆ ಅಂದರೆ 90 90 180 ಪ್ಲಸ್ 80 ಅಂದರೆ 260 ಪ್ಲಸ್ 70 ಅಂದರೆ 330 337 ಪ್ಲಸ್ 6 ಅಂದರೆ 343 343 ಪ್ಲಸ್ 2 ಅಂದರೆ 345 ಆಗುತ್ತೆ. ಸೊ ಆ 4 ಜನ ತೆಗೆದಿರೋ ಟೋಟಲ್ ಮಾರ್ಕ್ಸ್ 345 ಆಗುತ್ತೆ ನೋಡ್ರಿ, 345 ಆಗುತ್ತೆ. 4 ಜನ ಎಲ್ಲ 4ರಿಂದ ಡಿವೈಡ್ ಮಾಡಿರಿ, 4 8 32, ಸೊ ಇನ್ನು 2 ಉಳಿಯುತ್ತೆ 25 ಆಗುತ್ತೆ. ಸೊ 4 6 24, 1 ಉಳಿಯುತ್ತೆ. ಸೊ ಪಾಯಿಂಟ್ ಕಟ್ಟಿದ್ದೀವಿ ಅಂದರೆ 0 ಇಳಿಸ್ಕೊಳ್ರಿ, 4 2 8, ಇನ್ನು 2 ಉಳಿಯುತ್ತೆ. ಪಾಯಿಂಟ್ರಿಂದ 0 ಹಾಕೊಳ್ರಿ, 4 5 20, 4ಇಂದ ಡಿವೈಡ್ ಮಾಡಿ ನೋಡ್ರಿ, ಕಿವಿ ಹಾಕೊಂಡ್ಬೇಕಾದ್ರೆ ಡಿವೈಡ್ ಮಾಡ್ಕೊಳ್ರಿ, 86.25 ಬರುತ್ತೆ. ಆಪ್ಷನ್ ಡಿ ನಲ್ಲಿ ಕಳಿಸ್ತಾ ಇದೆ ನೋಡ್ರಿ, 86.25. ದಿಸ್ ಈಸ್ ದ ಎಕ್ಸಾಕ್ಟ್ ಆನ್ಸರ್ ಅಂತ ಹೇಳ್ಬೋದು. ಕ್ಲಿಯರ್, ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಕ್ವಶನ್ ಬರೋಣ. 7th ಕ್ವಶನು. ಅಕಾರ್ಡಿಂಗ್ ಟು ದ ಮಾರ್ಕ್ಸ್ ಒಬ್ಟೈನ್ಡ್ ವಾಟ್ ಈಸ್ ದ ಪರ್ಸೆಂಟೇಜ್ ಆಫ್ ನೀರಜ್ ಬೆಸ್ಟ್ 3 ಸಬ್ಜೆಕ್ಟ್ಸ್ ಅಂತಿದೆ. ಪಡೆದ ಅಂಕಗಳ ಪ್ರಕಾರ ನೀರಜ್ನ ಅತ್ಯುತ್ತಮ 3 ವಿಷಯಗಳಲ್ಲಿ ಗಳಿಸಿದ ಶೇಕಡವಾರು ಎಷ್ಟು ಅಂತ. ಸೊ ನೋಡ್ರಿ, ಹೈಯೆಸ್ಟ್ ತೆಗೆದಿರೋ ಮಾರ್ಕ್ಸ್ 3 ಸಬ್ಜೆಕ್ಟಲ್ಲಿ ನೀರಜ್ನ ಶೇಕಡವಾರು ಅಂಕಗಳು ಎಷ್ಟು ಅಂತ ಕೇಳಿದಲ್ಲ. ಇಲ್ಲಿ ನೀರಜ್ ನೋಡ್ರಿ, ಇಲ್ಲಿ ಮೇಲ್ಗಡೆ ಥರ್ಡ್ ಪ್ಲೇಸಲ್ಲಿದೆ ನೀರಜ್. 4 ಸಬ್ಜೆಕ್ಟಲ್ಲಿ 3 ಸಬ್ಜೆಕ್ಟ್ನ ಹೈಯೆಸ್ಟ್ ಮಾರ್ಕ್ಸ್ ತಗೋಬೇಕು. ನೀರಜ್ ತೆಗೆದ್ರೆ ಅತಿ ಹೈಯೆಸ್ಟ್ ಮಾರ್ಕ್ಸ್ ಅಂದರೆ 85 ಫಿಸಿಕ್ಸಲ್ಲಿ, 85 ಆದಮೇಲೆ 82 ಅನ್ನೋದು ಕೆಮಿಸ್ಟ್ರಿಯಲ್ಲಿ, 82 ಆದಮೇಲೆ ಇಂಗ್ಲೀಷಲ್ಲಿ 77 ಮಾರ್ಕ್ಸ್ ಇದೆಯಲ್ಲ. ಈ 3 ಸಬ್ಜೆಕ್ಟ್ ಹೈಯೆಸ್ಟ್ ಮಾರ್ಕ್ಸ್ ಇರೋ 3 ಸಬ್ಜೆಕ್ಟನ್ನು ಮಾತ್ರ ಅಡಿಷನ್ ಮಾಡ್ಕೋಬೇಕು. ಸೊ 80 80 160 ಪ್ಲಸ್ 70 ಅಂದರೆ 230, 237 239 ಪ್ಲಸ್ 6 ಅಂದರೆ 245 ಆಗುತ್ತೆ. ಸೊ 245 ಬರುತ್ತೆ. ಈ 245ನ 3 ಸಬ್ಜೆಕ್ಟ್ಸ್ ಅಲ್ಲ, 3ಇಂದ ಮಾತ್ರ ಡಿವೈಡ್ ಮಾಡಿರಿ. 3 8 24, ಇದು 3 1 3, ಇನ್ನು 2 ಉಳಿಯುತ್ತೆ. ಪಾಯಿಂಟ್ ಕಟ್ಟಿ 0 ಇಳಿಸ್ಕೊಂಡು 20 ಆಗುತ್ತೆ. ಸೊ 3 6 18, 2 ಉಳಿಯುತ್ತೆ. ಮತ್ತೆ 3 6 18, 81.66% ಆಗುತ್ತೆ. 81.66% ಅನ್ನೋದು ಆಪ್ಷನ್ ಬಿ ನಲ್ಲಿ ಇದೆಯಲ್ಲ, ದಿಸ್ ಇಸ್ ದ ರೈಟ್ ಆನ್ಸರ್ ಅಂತ ಹೇಳ್ತೀವಿ. ಕ್ಲಿಯರ್, ಅರ್ಥ ಆಯ್ತಾ? ಆಪ್ಷನ್ ಬಿ ನಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದು ಕರೆಕ್ಟ್ ಉತ್ತರ ಆಗುತ್ತೆ ಇದಕ್ಕೆ ನೋಡಿ. ಇದು ಸೊ 7th ಕ್ವಶನ್ ಆಯ್ತಲ್ಲ. ನೆಕ್ಸ್ಟು 8th ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ರಿಸೀವ್ಡ್ ಹೈಯೆಸ್ಟ್ ಅಗ್ರಿಗೇಟ್ ಮಾರ್ಕ್ಸ್ ಇನ್ ಆಲ್ ದ 4 ಸಬ್ಜೆಕ್ಟ್ಸ್ ಅಂತಿದೆ. ಸೊ ಇಲ್ಲಿ ಕೆಳಗಿನವರಲ್ಲಿ ಯಾರು 4 ವಿಷಯಗಳಿಂದ ಅತಿ ಹೆಚ್ಚು ಅಂಕಗಳನ್ನು ಪಡೆದಿದ್ದಾರೆ ಅಂತ ಕೇಳಿದ್ದಾನೆ. ವಿಚ್ ಆಫ್ ದ ಫಾಲೋಯಿಂಗ್ ರಿಸೀವ್ಡ್ ಹೈಯೆಸ್ಟ್ ಅಗ್ರಿಗೇಟ್ ಮಾರ್ಕ್ಸ್ ಇನ್ ಆಲ್ ದ 4 ಸಬ್ಜೆಕ್ಟ್ಸ್. 4 ಸಬ್ಜೆಕ್ಟಿಂದ ಸೇರಿ ಹೈಯೆಸ್ಟ್ ಅಗ್ರಿಗೇಟ್ ಮಾರ್ಕ್ಸ್ ಅಥವಾ ಹೈಯೆಸ್ಟ್ ಮಾರ್ಕ್ಸ್ ತೆಗೆದ್ರೆ ಕಂಡುಹಿಡಿದ್ರೆ ಸಾಕು. 4 ಸಬ್ಜೆಕ್ಟಿಂದ ಸೇರಿ ಹೈಯೆಸ್ಟ್ ಮಾರ್ಕ್ಸ್ ಯಾರು ಬಂದಿದ್ದಾರೆ ಅಂದರೆ ಸಾಕು, ಅಗ್ರಿಗೇಟ್ ಮಾರ್ಕ್ಸ್ ಏನು ಅವಶ್ಯಕತೆ ಇಲ್ಲ. ಸೊ ನೋಡ್ರಿ, ಇಲ್ಲಿ ರಾಧಿಕಾ ಎಲ್ಲ ಸಬ್ಜೆಕ್ಟ್ ಸೇರಿ 90 ಪ್ಲಸ್ 80 170 ಪ್ಲಸ್ 90 ಇವೆರಡು 270 ಪ್ಲಸ್ 98 ಅಂದರೆ ರಾಧಿಕಾ ಪಡೆದಿರೋದು ಟೋಟಲಿ ಎಲ್ಲ ಸಬ್ಜೆಕ್ಟ್ ಸೇರಿ 368 ಮಾರ್ಕ್ಸ್ ಆಗುತ್ತೆ, 368 ಮಾರ್ಕ್ಸ್ ಆಗುತ್ತೆ. ಸೊ 368 ಆಗುತ್ತೆ. ಇದು 90 90 90 90 ಅಂದರೆ 4 ಸಬ್ಜೆಕ್ಟಿಂದ ಕರೆಂಟ್ ತೆಗೆದಿರೋದು ಎಲ್ಲ ಸೇರಿ 360 ಪ್ಲಸ್ 365 365 ಮಾರ್ಕ್ಸ್ ಆಗುತ್ತೆ. ಕರಣ್ 4 ಸಬ್ಜೆಕ್ಟಿಂದ ಸೇರಿ 365 ಮಾರ್ಕ್ಸ್ ತಗೊಂಡಿದ್ದಾನೆ ಅಂತ.
ಸೊ ನೀರಜಲ್ಲಿ 77 85 ಇದೆ, ಇದನ್ನು ಆ್ಯಡ್ ಮಾಡೋಕ್ಕೆ ಹೋಗಲೇಬೇಡ್ರಿ, ಟೈಮ್ ವೇಸ್ಟು. ಇದು ಬರೀ 63 48 55 75 ಇದೆ, ಇದನ್ನು ಅಡಿಷನ್ ಮಾಡೋಕ್ಕೆ ಹೋಗ್ಬೇಡ್ರಿ, ಟೈಮ್ ವೇಸ್ಟು, ಕಡಿಮೆ ಬರುತ್ತೆ. ಇದು 70 62 80 85 ಇದೆ, ಇದನ್ನು ಅಡಿಷನ್ ಮಾಡೋಕ್ಕೆ ಹೋಗ್ಬೇಡ್ರಿ. ಪ್ರೀತಿ 50 52 40 59 ಇದೆ, ಇವನು ಅಡಿಷನ್ ಮಾಡೋಕ್ಕೆ ಹೋಗ್ಬೇಡ್ರಿ. ಇವರಿಬ್ಬರಲ್ಲೇ ಕಾಂಪಿಟೇಷನ್, ಎಲ್ಲ ನಿಯರೆಸ್ಟ್ 90 ಅಬೋವ್ 90 ಇರೋದ್ರಿಂದ 368 ರಾಧಿಕಾ, 365 ಕರಣ್. ಅಂದರೆ ಅತಿ ಹೆಚ್ಚು ಅಂಕಗಳಂದ್ರೆ ಇಲ್ಲಿ ರಾಧಿಕಾ ಅಂತ ಹೇಳ್ಬೋದು. ರಾಧಿಕಾ 4 ಸಬ್ಜೆಕ್ಟಿಂದ ಸೇಲ್ ಹೈಯೆಸ್ಟ್ ಮಾರ್ಕ್ಸ್ ತಗೊಂಡಿದ್ದಾಳೆ. ಸೊ ರಾಧಿಕಾ ಈಸ್ ದ ರೈಟ್ ಆನ್ಸರ್ ಅಂತ ಹೇಳ್ತೀವಿ. ರಾಧಿಕಾ ಈಸ್ ದ ರೈಟ್ ಆನ್ಸರ್. ಕ್ಲಿಯರ್ ಆಗ್ತಾ ಇತ್ತು? ಏನಾರ ಡೌಟ್ಸ್ ಇದ್ದರೆ ಸೊ ಕಮೆಂಟ್ ಬಾಕ್ಸಲ್ಲಿ ಹಾಕ್ಬೋದು ನೀವು. ನೆಕ್ಸ್ಟ್ ಕ್ವಶನ್ ಬರಲಿ. ವಿಚ್ ಆಫ್ ದ ಫಾಲೋಯಿಂಗ್ ಪೇರ್ ಆಫ್ ಸ್ಟೂಡೆಂಟ್ಸ್ ಹ್ಯಾಸ್ ದ ಸ್ಮಾಲೆಸ್ಟ್ ರೇಷಿಯೋ ಬಿಟ್ವೀನ್ ಫಿಸಿಕ್ಸ್ ಮಾರ್ಕ್ಸ್ ಸ್ಕೋರ್ಡ್ ಬೈ ದೆಮ್? ಸೊ ನೋಡಿ, ಕೆಳಗಿನ ಯಾವ ಜೋಡಿ ವಿದ್ಯಾರ್ಥಿಗಳು ಭೌತಶಾಸ್ತ್ರದಲ್ಲಿ ಗಳಿಸಿದ ಅಂಕಗಳ ಅನುಪಾತದಲ್ಲಿ ಕಡಿಮೆ ಅನುಪಾತವನ್ನು ಹೊಂದಿದ್ದಾರೆ ಅಂತಂದರೆ ಇದನ್ನು ಆಪ್ಷನ್ ಥ್ರೂ ಮಾಡ್ಕೋಬೇಕು. ಕರಣ್ ಮತ್ತು ರಾಧಿಕಾ ಭೌತಶಾಸ್ತ್ರದಲ್ಲಿ ಪಡ್ಕೊಂಡ್ರ ಮಾರ್ಕ್ಸ್ನ ರೇಷಿಯೋ ಕಂಡುಹಿಡಿಬೇಕು. ಸೊ ರಾಧಿಕಾ ಫಸ್ಟ್ ಭೌತಶಾಸ್ತ್ರದಲ್ಲಿ ತೆಗೆದಿರೋ ಮಾರ್ಕ್ಸ್ 90 ಇದೆ, ಕರಣ್ ತೆಗೆದಿರೋದು 92 ಇದೆ. ಅಂದರೆ ಸೊ ಇಲ್ಲಿ 90:90:92 ಮಾರ್ಕ್ಸ್ ಇದೆಯಲ್ಲ. ಸೊ ಈ 92 ಇಂದ 90 ಡಿವೈಡ್ ಮಾಡಿ ನೋಡ್ರಿ, 92 ಇಂದ 90 ಡಿವೈಡ್ ಮಾಡಿರಿ ಎಷ್ಟು ಬರುತ್ತೆ ಅಂದರೆ ಪಾಯಿಂಟ್ ಗೇಟ್ 0 ಇಳಿಸ್ಕೊಳ್ರಿ. 92 9 0 92 18 9 81 ಪ್ಲಸ್ 1 82 ಆಗುತ್ತೆ. ಸೊ ಇನ್ನು 72 ಉಳಿಯುತ್ತೆ, ಪಾಯಿಂಟ್ ಗೇಟ್ 0 ಇಳಿಸ್ಕೊಳ್ರಿ. ಸೊ ಇಲ್ಲಿ 8 0 ಅವೆಲ್ಲ 7 0 ಬರುತ್ತೆ, 0.97 ಬರುತ್ತೆ. ಇವರಿಬ್ರದ್ದು ರೇಷಿಯೋ 0.97 ಆಗುತ್ತೆ. ಸೊ ಇಲ್ಲಿ ಯಾರ್ಯಾರ್ದು ಅಂದರೆ ರಾಧಿಕಾ ಮತ್ತು ಕರಣ್ದು. ನೀರಜ್ ಆ್ಯಂಡ್ ಕರಣ್ ಅಂತ ಇದೆ. ನೀರಜ್ ತೆಗೆದಿರೋದು 86 ಇದೆ, ಫಿಸಿಕ್ಸಲ್ಲಿ ಮಾರ್ಕ್ಸ್ 86 ಇದೆ ನೀರಜ್ ತೆಗೆದಿರೋದು. ಕರಣ್ ತೆಗೆದಿರೋದು 92 ಮಾರ್ಕ್ಸ್ ಇದೆ, 92 ಇದೆ. ಸೊ 92 ಇಂದ 86 ಡಿವೈಡ್ ಮಾಡಿದ್ರೆ 0.7ಗಿಂತ ಕಡಿಮೆ ಬರುತ್ತೆ. ಅದೆಷ್ಟು ಕಡಿಮೆ ಅಂದರೆ ಗೊತ್ತಾಗಿಲ್ಲ ಅಂದರೆ 92 ಇಂದ 86ನ ಡಿವೈಡ್ ಮಾಡಿರಿ, ಪಾಯಿಂಟ್ ಕಟ್ಟಿ 0 ಇಳಿಸ್ಕೊಳ್ರಿ, 860 ಆಗುತ್ತೆ. 9 ಕಟ್ಟಿರಿ 828 ಬರುತ್ತೆ. 60ರಲ್ಲಿ 28 ಮೈನಸ್ ಮಾಡಿರಿ 32 ಬರುತ್ತೆ. ಪಾಯಿಂಟ್ ಇರೋದ್ರಿಂದ ಇನ್ನೊಂದು 0 ಹಾಕೊಳ್ರಿ, 3 ಕ್ಯಾನ್ಸಲ್ ಆಗುತ್ತೆ, 0.93 ಬರುತ್ತೆ. 0.93 ಮುಂದಕ್ಕೆ ಡಿವೈಡ್ ಮಾಡೋ ಅವಶ್ಯಕತೆ ಇಲ್ಲ, ಇಲ್ಲಿಗೆ ಸ್ಟಾಪ್ ಮಾಡಿರಿ ಅದನ್ನು. ಸೊ ನೆಕ್ಸ್ಟ್ ಸುಜಾತ ಮತ್ತು ನೀರಜ್. ಸುಜಾತ ತಗೊಂಡಿರೋದು 77 ಮಾರ್ಕ್ಸ್, ನೀರಜ್ ಪಡ್ಕೊಂಡಿರೋದು ಎಷ್ಟು 86 ಮಾರ್ಕ್ಸ್ ಇದೆ. 86 ಇಂದ 77ನ ಡಿವೈಡ್ ಮಾಡ್ಕೋಬೇಕು. ಸೊ ಈ ಪಾಯಿಂಟ್ ಕಟ್ಟಿ 0 ಇಳಿಸ್ಕೊಂಡ್ರೆ 770 ಆಗುತ್ತೆ. ಸೊ 9 8 72 9 6 54 ಜಾಸ್ತಿ ಆಗುತ್ತೆ. 8 8 ಕಟ್ಟೋಣ, 8 48 ಕ್ಯಾರಿ 4, 8 64 4 68 ಆಗುತ್ತೆ. ಸೊ ಇನ್ನೆಷ್ಟು ಉಳಿಯುತ್ತೆ 2 16 8 2 82 ಉಳಿಯುತ್ತೆ. ಪಾಯಿಂಟ್ ಇರೋದು ಇನ್ನೊಂದು 0 ಕಟ್ರೆ 820 ಆಗುತ್ತೆ. 9 ಕಟ್ರೆ 9 6 54 ಕ್ಯಾರಿ 5, 9 8 72 5 77 ಬರುತ್ತೆ. ಸೊ ಇಲ್ಲಿ 10ಗೆ 4 ಕಳೆದ್ರೆ 6, ಇಲ್ಲಿ 12ರ 7 ಕಳೆದ್ರೆ 5 56 ಉಳಿಯುತ್ತೆ. 0.89 ಬರುತ್ತೆ, 0.89 0.89 ಬರೀತೀನಿ. ಸೊ ಅದೇ ಥರ ಪ್ರಿಯಾಂಕಾ ಮತ್ತು ಸುಜಾತ ನೋಡ್ರಿ. ಪ್ರಿಯಾಂಕಾ ಪಡ್ಕೊಂಡ್ರ ಮಾರ್ಕ್ಸು 63, ಸುಜಾತ ಪಡ್ಕೊಂಡ್ರ ಮಾರ್ಕ್ಸು 77. 77ಅನ್ನು 77ಇಂದ 63 ಡಿವೈಡ್ ಮಾಡ್ಕೊಂಡ್ರೆ ಇಲ್ಲಿ ಕೆಳಗಡೆ ಪಾಯಿಂಟ್ ಗಂಟು 0 ಇಳಿಸ್ಕೊಂಡ್ರೆ 630 ಆಗುತ್ತೆ. 9 ಕಟ್ಟೋದಕ್ಕಿಂತ 9 7 63, 8 ಕಟ್ಟೋಣ, 8 7 56 ಕ್ಯಾರಿ 5, 8 7 56 5 61, ಇನ್ನೆಷ್ಟು ಉಳಿಯುತ್ತೆ 14 ಉಳಿಯುತ್ತೆ. ಪಾಯಿಂಟ್ರಿಂದ ಇನ್ನೊಂದು 0 ಕಟ್ರಿ 1 0 ಕಟ್ಬೋದು, 77 77, ಇನ್ನು 3 ಉಳಿಯುತ್ತೆ, ಇನ್ನು ಇಲ್ಲಿ 6 ಉಳಿಯುತ್ತೆ, 63 ಉಳಿಯುತ್ತೆ. 0.81 ಬರುತ್ತೆ, 0.81 ನೋಡ್ರಿ. ಸೊ ಅಲ್ಲಿ ಅತಿ ಕಡಿಮೆ ಅನುಪಾತವನ್ನು ಯಾರು ಹೊಂದಿದ್ದಾರೆ ಅಂತ ಕೇಳಿದರೆ ಅಂದರೆ ಇದು ಆಪ್ಷನ್ ಡಿ. ಸೊ 0.81 ಕಡಿಮೆ, ಉಳಿದ್ರವೆಲ್ಲ ಜಾಸ್ತಿ ಇದ್ದಾವೆ. 0.81 ರೇಷು ಕಡಿಮೆ ಇದೆ ಅಂದರೆ ಪ್ರಿಯಾಂಕಾ ಮತ್ತು ಸುಜಾತ ಅಂತ ಬರಿಬೋದು. ಅಥವಾ ಇದರಲ್ಲಿ ಲೀಸ್ಟ್ ನಂಬರ್ ಆಫ್ ಮಾರ್ಕ್ಸು ಪ್ರಿಯಾಂಕದ್ದಿದೆ ಅಂದರೆ, ಲೀಸ್ಟ್ ನಂಬರ್ ಆಫ್ ಪ್ರಿಯಾಂಕದ್ದಿದೆ ಅಂದರೆ ಅದೇ ರೈಟ್ ಆನ್ಸರ್ ಅಂತ ನೀವು ಕ್ಯಾಲ್ಕುಲೇಟ್ ಮಾಡ್ದೇ ಆನ್ಸರು ಕೂಡ ಹೇಳೋ ಸಾಧ್ಯತೆ ಇದೆ. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ ಬರೋಣ. ಡಾಟಾ ಇಂಟರ್ಪ್ರಿಟೇಷನ್ 5 ಕ್ವಶನ್ಸ್ ಆದಮೇಲೆ, ಸಪೋಸ್ ಎ ಮ್ಯಾನ್ ಸ್ವಿಮ್ಸ್ 12 ಕಿಲೋಮೀಟರ್ ಅಪ್ ಸ್ಟ್ರೀಮ್ ಅಂತ ಇದೆ. ಸೊ ಅಪ್ ಸ್ಟ್ರೀಮಲ್ಲಿ 12 ಕಿಲೋಮೀಟ್ರ್, ಡೌನ್ ಸ್ಟ್ರೀಮಲ್ಲಿ 20 ಕಿಲೋಮೀಟ್ರ್ ಹೋಗಲಿಕ್ಕೆ ಒಂದು ನದಿಯಲ್ಲಿ 4 ಗಂಟೆ ಟೈಮ್ ಬೇಕು ಅಂತ ಕೊಟ್ಟಿದ್ದಾನೆ. ಇಫ್ ಈ ಸ್ವಿಮ್ಸ್ 80 ಕಿಲೋಮೀಟರ್ ಅಪ್ ಸ್ಟ್ರೀಮ್ ಆ್ಯಂಡ್ 10 ಕಿಲೋಮೀಟರ್ ಡೌನ್ ಸ್ಟ್ರೀಮ್ ಆಲ್ಸೋ ಇನ್ 4 hours ಅಂತ ಇದೆ. ದೆನ್ ದ ಸ್ಪೀಡ್ ಅಟ್ ವಿಚ್ ಈ ಸ್ವಿಮ್ಸ್ ಇನ್ ದ ಸ್ಟಿಲ್ ವಾಟರ್ ಅಂತ ಇದೆ. ನೋಡಿ, ಒಬ್ಬ ಮನುಷ್ಯ 4 ಗಂಟೆಗಳಲ್ಲಿ ಹರಿಯೋ ನದಿ ನೀರಲ್ಲಿ
ಪ್ರವಾಹದ ವಿರುದ್ಧ ದಿಕ್ಕು ಅಂದರೆ ನೀರಿಗೆ ಆಪೋಸಿಟ್ ಆಗಿ, ನೀರು ಚಲಿಸುತ್ತಲ್ಲ ಅದರ ಆಪೋಸಿಟ್ ಡೈರೆಕ್ಷನಲ್ಲಿ 12 ಕಿಲೋಮೀಟ್ರ್ ದೂರ ಹೋಗ್ತಾನೆ. ಮತ್ತು ನೀರು ಹರಿಯೋ ದಿಕ್ಕಲ್ಲಿ 20 ಕಿಲೋಮೀಟ್ರ್ ಪ್ರವಾಹದ ದಿಕ್ಕಿನಲ್ಲಿ ಈಜಲಿಕ್ಕೆ ಟೋಟಲಿ 4 ಅವರ್ಸ್ ಬೇಕು ಅಂತಿದೆ. ನೀರು ಹರಿಯೋ ದಿಕ್ಕಲ್ಲಿ 12 ಕಿಲೋಮೀಟ್ರ್ ಅಲ್ಲ, ನೀರಿಗೆ ಆಪೋಸಿಟಾಗಿ 12 ಕಿಲೋಮೀಟ್ರ್ ದೂರವಾಗಿ ನೀರು ಹರಿಯೋ ದಿಕ್ಕಲ್ಲಿ 20 ಕಿಲೋಮೀಟ್ರ್ ದೂರ ಬರಲಿಕ್ಕೆ ಟೋಟಲಿ 4 ಅವರ್ಸ್ ಬೇಕು ಅಂತೇಳಿದ. ಅವನು 4 ಗಂಟೆಗಳಲ್ಲಿ 15 ಕಿಲೋಮೀಟ್ರ್ ಪ್ರವಾಹದ ವಿರುದ್ಧ ದಿಕ್ಕಲ್ಲಿ 18 ಕಿಲೋಮೀಟ್ರ್ ಹೋಗಿ, ನೀರಿಗೆ ಆಪೋಸಿಟ್ ಡೈರೆಕ್ಷನಲ್ಲಿ 18 ಕಿಲೋಮೀಟ್ರ್ ದೂರ ಹೋಗಿ, ಸೊ ನೀರು ಹರಿಯೋ ದಿಕ್ಕಲ್ಲಿ 10 ಕಿಲೋಮೀಟ್ರ್ ವಾಪಸ್ ಬರಲಿಕ್ಕೆ 4 ಅವರ್ಸ್ ಟೈಮ್ ತಗೊಳ್ತಾನೆ ಅಂತ ಕೊಟ್ಟಿದ್ದಾನೆ. ಹಾಗಾದರೆ ಅವನು ನಿಶ್ಚಲ ನೀರಿನಲ್ಲಿ ಈಜುವ ವೇಗ, ನಿಂತ ನೀರಲ್ಲಿ ಯಾವ ಸ್ಪೀಡಲ್ಲಿ ಈಜಾಡ್ತಾ ಇದ್ದ ಅವನು ಅಂತ ಕ್ವಶನ್ ಕೇಳಿದರೆ. ಸೊ ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್. ಈ ಕ್ವಶನ್ ಸುಮಾರು ಸಲ ರಿಪೀಟ್ ಆಗಿದೆ. NET ಎಕ್ಸಾಮಲ್ಲೂ ಕೇಳಿದ್ದಾರೆ, ನೆಕ್ಸ್ಟ್ KCET ಎಕ್ಸಾಮಲ್ಲಿ ಈ ಪ್ರಶ್ನೆ ಕೇಳಿದ್ದಾನೆ. ನೋಡಿ, ಇದಕ್ಕೆ ಸಿಂಪಲ್ಲಾಗಿ ನಾನು ಸೊಲ್ಯೂಷನ್ ಹೇಳ್ಕೊಡ್ತೀನಿ. ಇದು ಮೆಥಡ್ ಪ್ರಕಾರ ಮಾಡ್ತವ್ರ ಲೆಂತಿ ಆಗುತ್ತೆ. ಸೊ ಇದನ್ನು ಸಿಂಪಲ್ಲಾಗಿ ಮಾಡ್ಬೇಕಂದ್ರೆ ನೋಡಿರಿ, 12 ಕಿಲೋಮೀಟ್ರ್ ಆಪೋಸಿಟ್ ಡೈರೆಕ್ಷನಲ್ಲಿ ಹೋಗಿದ್ದಾನೆ, 20 ಕಿಲೋಮೀಟ್ರ್ ನೀರು ಹರಿಯೋ ದಿಕ್ಕಲ್ಲಿ ಹೋಗಲಿಕ್ಕೆ 4 ಅವರ್ಸ್ ಟೈಮ್ ಬೇಕು. ಇಲ್ಲಿ 4 ಅವರ್ಸ್ ಇದೆ ಟೈಮ್, ಮಾತ್ರ 4 ಅವರ್ಸ್ ಸೇಮ್ ಇದ್ದಾಗ, ಸೊ 12 ಮತ್ತು 20, ಈ 20 ಈ 12ನ ಅಡಿಷನ್ ಮಾಡಿರಿ 32 ಬರುತ್ತೆ. ಸೊ 32x ಬರೀತೇನೆ. ಅದೇ ಥರ ನಾನು ಏನು ಮಾಡ್ತೀನಿ ಅಂದರೆ, ಈ 12ರಲ್ಲಿ 20ನ್ನು ಮೈನಸ್ ಮಾಡ್ತೀನಿ. 12ರಲ್ಲಿ 20ನ್ನು ಮೈನಸ್ ಮಾಡಿದ್ರೆ 8 ಬರುತ್ತೆ. -8 ಆಗುತ್ತೆ. 12 - 20 ಅಂತ, 12 - 20 ಅಂದರೆ 8 ಆಗುತ್ತೆ. -8y ಅಂತ ಬರೀತೀನಿ. ಸೊ ಅದೇ ಥರ ಇಲ್ಲಿ 18 ಕಿಲೋಮೀಟ್ರ್ ಆಪೋಸಿಟ್ ಡೈರೆಕ್ಷನಲ್ಲಿ 10 ಕಿಲೋಮೀಟ್ರ್ ಪ್ರವಾಹದ ದಿಕ್ಕಿನಲ್ಲಿ ಹೋಗ್ತದಾನೆ ಅಂತ ಕೊಂಡಿದ್ದೇನೆ ಅಂದರೆ 18 + 10 ಕೂಡ್ರಿ 28 ಆಗುತ್ತೆ. ಇಲ್ಲಿ 4 ಅವರ್ಸ್ ಟೈಮ್ ಸೇಮ್ ಇದ್ದಾಗ ಈಕ್ವಲ್ ಇರುತ್ತೆ, ಈಕ್ವಲ್ ಟು ಹಾಕೋಬೋದು 28x ಬೆಲೆನ. ಅದೇ ಥರ 18ರಲ್ಲಿ 10 ಮೈನಸ್ ಮಾಡಿದ್ರೆ 8 ಬರುತ್ತೆ, ಅದು +8 ಆಗುತ್ತೆ. 18ರಲ್ಲಿ 10 ಮೈನಸ್ ಮಾಡಿದ್ರೆ 8 ಬರುತ್ತಲ್ಲ, +8y ಬರಿತೀನಿ. ಎಕ್ಸ್ ಇಲ್ಲವಲ್ಲ ಒಂದು ಸೈಡ್ ತಗೊಂಬರಲ್ಲ, 32x ಲೆಫ್ಟ್ ಸೈಡಲ್ಲಿರಲಿ, 28x ಈ ಕಡೆ ಬಂತು ಅಂದರೆ -28x ಆಗುತ್ತೆ. ರೈಟ್ ಸೈಡಲ್ಲಿ 8y ಅಲ್ಲೇ ಇರಲಿ, ಈ -8y ರೈಟ್ ಸೈಡ್ ಬಂದರೆ +8y ಆಗುತ್ತೆ. 32ರಲ್ಲಿ 28 ಮೈನಸ್ ಮಾಡಿರಿ 4x ಉಳಿಯುತ್ತೆ. 8y ಅಂದರೆ 16y ಆಗುತ್ತೆ. 4 ಅಂದರೆ 4 16 ಕ್ಯಾನ್ಸಲ್ ಆಗಿ x = 4y ಬಂದಿದೆ ಅಂದರೆ, ಸೊ ಇಲ್ಲಿ 4 ಅಂತ ಸಿಕ್ಕಿದೆಯಲ್ಲ ನಂಬರ್, ಈ ಮೊದಲನೇ ನಂಬರ್ ಏನಿದೆಯಲ್ಲ 32 ಅಂತ ಏನು x ಪಕ್ಕದಲ್ಲಿ, ಈ 32ನ್ನ ಈ 4 ಏನು ಬಂತಲ್ಲ x = 4y, 4ಇಂದ ಡಿವೈಡ್ ಮಾಡಿ ನೋಡ್ರಿ, 4 × 32 ಕ್ಯಾನ್ಸಲ್ ಆಗುತ್ತಲ್ಲ. ನಿಶ್ಚಲ ನೀರಿನಲ್ಲಿ ಅವನ ವೇಗ 8 km/h ಆಗುತ್ತೆ ಅಂತ ಈ ಥರ ಸಿಂಪಲಾಗಿ ಈ ಕ್ವಶನ್ನ ಬಿಡಿಸಿ ಹೇಳ್ಬೋದು. 8 km/h ಅಂತೇಳಿ ಆಪ್ಷನ್ ಸಿ ನಲ್ಲಿ ಕಾಣಿಸ್ತಾ ಇದೆ ನೋಡ್ರಿ. ದಿಸ್ ಈಸ್ ದ ಆನ್ಸರ್. ಓಕೆನಾ? ನೆಕ್ಸ್ಟ್ ಕ್ವಶನ್ ಬರೋಣ. A, B ಮತ್ತು C ಎಂಬ 3 ವ್ಯಕ್ತಿಗಳ ಸರಾಸರಿ ವಯಸ್ಸು 45 ವರ್ಷ. A, B, C ಅಂತ 3 ಜನ ಇದ್ದಾರೆ, ಅವರ ಸರಾಸರಿ ವಯಸ್ಸು 45 ವರ್ಷ ಅಂತೇಳಿ ಕ್ವಶನಲ್ಲಿ ಕಾಣಿಸ್ತಾ ಇದೆ ನಿಮಗೆ. ಅದೇ A, C ಮತ್ತು ಡಿಗಳ ಸರಾಸರಿ ವಯಸ್ಸು 51 ವರ್ಷ. A, C ಮತ್ತು ಡಿಗಳ ಸರಾಸರಿ ವಯಸ್ಸು 51 ವರ್ಷ ಅಂತೇಳಿ ಕೊಟ್ಟಿದ್ದಾನೆ ಕ್ವಶನಲ್ಲಿ ಮೇಲ್ಗಡೆ. ಡಿಯ ವಯಸ್ಸು ಇದರಲ್ಲಿ 56 ವರ್ಷ ಆಗಿದ್ದರೆ ಬಿಯ ವಯಸ್ಸು ಎಷ್ಟು ಅಂತ ಕ್ವಶನ್ ಕೇಳಿದ್ದಾನೆ. ಸೊ ಫಸ್ಟ್ ABC ಅಂತ 3 ಜನದ ಸರಾಸರಿ ವಯಸ್ಸು 45 ವರ್ಷ ಕೊಟ್ಟಿದ್ದಾನೆ ಅಂದರೆ, ಸೊ ಎನ ವಯಸ್ಸು, ಬಿನ ವಯಸ್ಸು ಮತ್ತು ಸಿನ ವಯಸ್ಸುಗಳನ್ನು ಕೂಡ್ತಾ ಇದ್ದೀನಿ. ಸೊ ಕೂಡಿರೋ 45 ಸರಾಸರಿ ವಯಸ್ಸಿದೆ ಅಂದರೆ, ಸರಾಸರಿ ವಯಸ್ಸಲ್ಲಿ 45 ಕೊಟ್ಟಿದ್ದಾನಲ್ಲ, ಇಲ್ಲಿ 3 ಜನ ಇದ್ದಾರೆ, ABC ಅಂತ 3 ಜನ ಇರೋದ್ರಿಂದ ಅದು 3ಇಂದ ಗುಣಾಕಾರ ಮಾಡಿರಿ, 45 × 3ನ್ನು ಗುಣಾಕಾರ ಮಾಡಿದ್ರೆ 135 ವರ್ಷ ಏನಿದೆಯಲ್ಲ ಇಯರ್ಸ್ ಅನ್ನೋದು ABC 3 ಜನರ ಒಟ್ಟು ವಯಸ್ಸಾಗುತ್ತೆ. ಓಕೆನಾ? ಅದೇ ಥರ AC ಮತ್ತು ಡಿಗಳ ಸರಾಸರಿ ವಯಸ್ಸು ಕೊಟ್ಟಿದ್ದಾನಂದರೆ, ಇಲ್ಲಿ AC ಮತ್ತು ಡಿಗಳ ಸರಾಸರಿ ವಯಸ್ಸು 51 ವರ್ಷ ಕೊಟ್ಟಿದ್ದಾನಂದರೆ 51ನ್ನು 3ಇಂದ ಗುಣಾಕಾರ ಮಾಡಿದ್ರೆ 51 × 3 ಅಂದರೆ 153 ವರ್ಷ ಬರುತ್ತೆ. 153 ಇಯರ್ಸ್ ಬರುತ್ತಲ್ಲ, ಈ 153 ವರ್ಷ ಅನ್ನೋದು AC ಮತ್ತು ಡಿಗಳ ಒಟ್ಟು ವಯಸ್ಸು, ಟೋಟಲ್ ಏಜ್ ಆಗುತ್ತೆ. ಸೊ ಇದರಲ್ಲಿ ಡಿಯ ವಯಸ್ಸು 56 ವರ್ಷ ಇದೆಯಲ್ಲ ನೋಡಿ, ಈ 153 ವರ್ಷದಲ್ಲಿ ಈ ಡಿನ ವಯಸ್ಸು 56 ವರ್ಷ ನೀವು ಮೈನಸ್ ಮಾಡ್ಕೊಂಡ್ರಿ ಅಂದರೆ, 56 ವರ್ಷ ಮೈನಸ್ ಮಾಡಿದ್ರೆ ಇನ್ನು 97 ವರ್ಷ ಬರುತ್ತೆ. 97 ವರ್ಷ ಅಂದರೆ ಇಲ್ಲಿ ಉಳಿದಿರೋದು ಎ ಮತ್ತು ಸಿಗಳ ಒಟ್ಟು ವಯಸ್ಸು 97 ವರ್ಷ ಆಗುತ್ತೆ. ಎ ಮತ್ತು ಸಿಗಳ ಒಟ್ಟು ವಯಸ್ಸು 97 ಇಯರ್ಸ್ ಕಾಣಿಸ್ತಾ ಇದೆ ನಿಮಗೆ. ಇಲ್ಲಿ ಮೊದಲೇ ಸೆಂಟೆನ್ಸಲ್ಲಿ ನೋಡ್ರಿ, 135 ವರ್ಷ ಅನ್ನೋದು ಯಾರ್ದು ಅಂದರೆ A, B ಮತ್ತು ಸಿದು.
ಎ ಬಿ ಮತ್ತು ಸಿ ಇದು 3 ಜನ ಸೇರಿ 135 ವರ್ಷ ಇದೆಯಲ್ಲ, ಇದರಲ್ಲಿ ಎನ ವಯಸ್ಸು ಸಿನ ವಯಸ್ಸುಗಳ ಮೊತ್ತ 97 ವರ್ಷ ಅಂತ ಇಲ್ಲಿ ಕೆಳಗಡೆ ಕಾಣಿಸ್ತಾ ಇದೆ. ಸೊ 3 ಜನರ ಒಟ್ಟು ವಯಸ್ಸಲ್ಲಿ ಎ ಮತ್ತು ಸಿಗಳ ಒಟ್ಟು ವಯಸ್ಸು 97 ವರ್ಷವನ್ನು ಮೈನಸ್ ಮಾಡಿದ್ರಿ ಅಂದರೆ ಇನ್ನು ಉಳಿಯೋದು ನಿಮಗೆ ಎಷ್ಟು ಅಂದರೆ ಇನ್ನು 35 + 3 38 ವರ್ಷ ಅನ್ನೋದು. ಇಲ್ಲಿ ಉಳಿದಿರೋ ವ್ಯಕ್ತಿ ಎ ಬಿ ಸಿಯಲ್ಲಿ ಬಿ ಉಳ್ಕೊಂಡಿದ್ದಾನಲ್ಲ ಮಧ್ಯದಲ್ಲಿ, ಆ ಬಿನ ವಯಸ್ಸು 38 ವರ್ಷ ಅಂತ ಲೆಕ್ಕ ಮಾಡಿ ಹೇಳ್ಬೋದು. 38 ಇಯರ್ಸ್ ಅನ್ನೋದು ನೋಡ್ರಿ ಆಪ್ಷನ್ ಬಿ ನಲ್ಲಿದೆ. ದಿಸ್ ಈಸ್ ದ ರೈಟ್ ಆನ್ಸರ್ ಅಂತ ಹೇಳ್ತೀವಿ. ಕ್ಲಿಯರ್ ಆಗ್ತಾ ಆಯ್ತಾ? ಆಪ್ಷನ್ ಬಿ ಈಸ್ ದ ಕರೆಕ್ಟ್ ಆನ್ಸರ್. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ ಬರೋಣ. 12th ಕ್ವಶನ್ ಇಲ್ಲಿ 6 ಜನರು ಹೋಟೆಲ್ಗೆ ಭೋಜನಕ್ಕೆ ಹೋದರು. ನೋಡ್ರಿ 6 ಜನ ಹೋಟೆಲ್ಗೆ ಊಟಕ್ಕೆ ಹೋಗ್ತಾ ಇದ್ದಾರೆ. ಅವರಲ್ಲಿ 5 ಜನರು ತಮ್ಮ ಊಟಕ್ಕೆ ತಲಾ 150 ರು ಖರ್ಚು ಮಾಡಿದ್ದಾರೆ. ನೋಡಿ 5 ಜನ ಒಬ್ಬೊಬ್ಬರು 150 ರೂಪಾಯಿನಂತೆ ಖರ್ಚು ಮಾಡಿದ್ದಾರೆ. ಒಬ್ಬೊಬ್ಬರಿಗೆ ತಲಾ ಅಂದರೆ ಪ್ರತಿಯೊಬ್ಬರಿಗೆ 150 ರೂಪಾಯಿ ಅಂದರೆ 5 ಜನಕ್ಕೆ ಸೇರಿ 750 ರೂಪಾಯಿ ಆಗುತ್ತೆ. 150 ಒಬ್ಬರಿಗಾದರೆ 5 ಜನಕ್ಕೆ 150 × 5 ಅಂದರೆ 750 ರೂಪಾಯಿ ಆಗುತ್ತೆ. 6 ಜನ ಒಟ್ಟು ಹೋಟೆಲ್ಗೆ ಹೋಗಿದ್ರು. 5 ಜನ ತಲಾ 150 ರೂಪಾಯಿನಂತ ಊಟ ಮಾಡಿದ್ದಾರೆ ಅಂದರೆ 5 ಜನದಿಂದ ಸೇರಿ 750 ರೂಪಾಯಿ ಆಗುತ್ತೆ. 6ನೇ ವ್ಯಕ್ತಿ 6 ಜನರ ಸರಾಸರಿ ಖರ್ಚಿಗಿಂತ 80 ರು ಹೆಚ್ಚು ಖರ್ಚು ಮಾಡಿದಾನಂತೆ. 6 ಜನದ್ದು ಸೇರಿ ಅವರೇಜ್ ಅಮೌಂಟ್ ಎಷ್ಟಾಗುತ್ತಲ್ಲ ಅದಕ್ಕಿಂತ 80 ರೂಪಾಯಿ ಹೆಚ್ಚಿನ ಅಮೌಂಟನ್ನು 6ನೇ ವ್ಯಕ್ತಿ ಖರ್ಚು ಮಾಡಿದ್ದಾನೆ ಅಂತ. ನೋಡಿ 6 ಜನರ ಸರಾಸರಿ ಅಮೌಂಟ್ಗಿಂತ 6ನೇ ವ್ಯಕ್ತಿಯ ಅಮೌಂಟ್ 80 ರೂಪಾಯಿ ಜಾಸ್ತಿ ಇರುತ್ತೆ. 6 ಜನರು ಖರ್ಚು ಮಾಡಿದ ಒಟ್ಟು ಹಣ ಎಷ್ಟು? 6 ಜನ ಸೇರಿ ಟೋಟಲ್ ಎಷ್ಟು ಖರ್ಚು ಮಾಡಿದ್ದಾರೆ ಅಂತ ಪ್ರಶ್ನೆ ಕೇಳಿದಾನೆ. ಅಂದರೆ ಇಲ್ಲಿ ಒಂದು ಕೆಲಸ ಮಾಡೋಣ. ಎಕ್ಸ್ ಅನ್ನೋದು 6 ಜನರ ಸರಾಸರಿ ಅಮೌಂಟ್. ಸೊ ಎಕ್ಸ್ ಅನ್ನೋದು 6 ಜನರ ಸರಾಸರಿ ಅಮೌಂಟ್. ನೋಡಿ 5 ಜನ ಸೇರಿ 750 ರೂಪಾಯಿ ಖರ್ಚು ಮಾಡಿದ್ದಾರೆ. ಎಕ್ಸ್ ಅನ್ನೋದು 6 ಜನರ ಸರಾಸರಿ ಅಮೌಂಟ್ ಆಗಿದೆ ಅಂದರೆ ಸರಾಸರಿ ಅಮೌಂಟು ಎಕ್ಸ್ ಆಗಿದೆ ಅಂದರೆ 6 ಜನರ ಒಟ್ಟು ಅಮೌಂಟ್ ಎಷ್ಟಾಗುತ್ತೆ ಅಂದರೆ 6x ಆಗುತ್ತೆ. ನೋಡಿ 6 ಜನರ ಸರಾಸರಿ ಅಮೌಂಟ್ ಎಕ್ಸ್ ಅಂತ ತಗೊಳ್ಳೋಣ. 6 ಜನರ ಸರಾಸರಿ ಅಮೌಂಟ್ ಎಕ್ಸ್ ಅಂತ ತಗೊಂಡ್ರೆ 6 ಜನರ ಒಟ್ಟು ಅಮೌಂಟು 6x ಆಗಿರುತ್ತೆ. ಸರಾಸರಿ ಎಕ್ಸ್ ಆಗಿದೆ ಅಂದರೆ 6 ಜನರ ಒಟ್ಟು ಅಮೌಂಟು 6x ಆಗಿದೆ. ಸೊ ನೋಡ್ರಿ 6 ಜನರ ಸರಾಸರಿ ಅಮೌಂಟು ಈ 6xನ ಅಮೌಂಟು ಎದಕ್ಕೆ ಸಮ ಇರುತ್ತೆ ಅಂದರೆ 5 ಜನರ ಒಟ್ಟು ಅಮೌಂಟ್ 750 ರೂಪಾಯಿ ಮತ್ತು 6ನೇ ವ್ಯಕ್ತಿಯ ಅಮೌಂಟು ಆ ಸರಾಸರಿ ಅಮೌಂಟು ಎಕ್ಸ್ಗಿಂತ 80 ರೂಪಾಯಿ ಜಾಸ್ತಿ ಇರುತ್ತೆ ಅಂತ. ನೋಡ್ರಿ ಈ 6 ಜನರ ಒಟ್ಟು ಅಮೌಂಟ್ 6x ಏನಿದೆಯಲ್ಲ ಸರಾಸರಿ ಎಕ್ಸ್ ಆದರೆ 6 ಜನರ ಟೋಟಲ್ 6x ಅಮೌಂಟ್ ಆಗುತ್ತೆ. ಈ 6x ಅಮೌಂಟ್ ಅನ್ನೋದು 5 ಜನರ ಅಮೌಂಟ್ 750 ರೂಪಾಯಿ, 6ನೇ ವ್ಯಕ್ತಿ ಅಮೌಂಟು ಸರಾಸರಿಗಿಂತ 80 ರೂಪಾಯಿ ಜಾಸ್ತಿ ಇದೆ ಅಂದರೆ x + 80 ಬರೀತೀನಿ. ಈ ರೀತಿ ಬರ್ಕೊಂಡು ಎಕ್ಸ್ ಒಂದು ಸೈಡ್ ತರ್ರಿ, 6x ಇಲ್ಲೇ ಇರಲಿ, -x ಬರುತ್ತೆ. ಅಲ್ಲ ಎಕ್ಸ್ ಲೆಫ್ಟ್ ಸೈಡ್ ಬಂದರೆ -x ಆಗುತ್ತೆ. 750 + 80 ಅಂದರೆ 830 ಆಗುತ್ತೆ. 6x ಅಲ್ಲಿ x ಮೈನಸ್ ಮಾಡಿದ್ರೆ 5x ಬರುತ್ತೆ. 5ರಿಂದ 830ನ ಡಿವೈಡ್ ಮಾಡಿರಿ. 5 ಎಷ್ಟಲೆ ಅಂದರೆ 5 1 5 3 ಉಳಿಯುತ್ತೆ. 5 6 30 ಮತ್ತೆ 3 ಉಳಿಯುತ್ತೆ. 5 6 30 166 ರೂಪಾಯಿ ಆಗುತ್ತೆ. 166 ರೂಪಾಯಿ ಅನ್ನೋದು 6 ಜನರ ಸರಾಸರಿ ಅಮೌಂಟು. ಸೊ 6 ಜನರ ಸರಾಸರಿ ಅಮೌಂಟು 166 ಆಗಿದೆ ಅಂದರೆ ಒಟ್ಟು ಅಮೌಂಟ್ ಬೇಕಂದ್ರೆ ನೋಡಿರಿ ಒಟ್ಟು ಅಮೌಂಟು 6x ಅಂತ ಬರ್ಕೊಂಡು ಟೋಟಲ್ 6 ಜನ ಸೇರಿ ಟೋಟಲ್ ಅಮೌಂಟು 6x ಬರ್ತೀನಿ ಇಲ್ಲಿ. ಸೊ 166 × 6 106ನ್ನು ಈ 166 ಜೊತೆ ಗುಣಾಕಾರ ಮಾಡಿದ್ರೆ ಒಟ್ಟು ಅಮೌಂಟ್ ಸಿಗುತ್ತೆ. 6 6 36 ಕ್ಯಾರಿ 3 6 36 3 39 ಮತ್ತು ಕ್ಯಾರಿ 3 6 6 3 9 996 ರೂಪಾಯಿ ಆಗುತ್ತೆ. 6 ಜನ ಸೇರಿ ಟೋಟಲಿ 996 ರೂಪಾಯಿ ಖರ್ಚು ಮಾಡಿದ್ದಾರೆ. ಫಸ್ಟ್ ಆಪ್ಷನ್ ಕರೆಕ್ಟ್ ಆನ್ಸರ್ ಇದಕ್ಕೆ. ಓಕೆನಾ? ನೆಕ್ಸ್ಟ್ ದ 10th ಟರ್ಮ್ ಇನ್ ದ ಫಾಲೋಯಿಂಗ್ ಸೀಕ್ವೆನ್ಸ್ ಅಂತ ಇದೆ. ಇಲ್ಲೊಂದು ಸೀಕ್ವೆನ್ಸ್ ಇದೆ ಅಂದರೆ ಸೀರೀಸು. ಇದರಲ್ಲಿ 10ನೇ ಸಂಖ್ಯೆ ಯಾವುದು ಅಂತ ಮೊದಲನೇದು 1, ಎರಡನೇದು 5, ನೆಕ್ಸ್ಟ್ 14 ಕೊಟ್ಟಿದ್ದಾನೆ, ಆಮೇಲೆ 30 ಕೊಟ್ಟಿದ್ದಾನೆ, 30 ಆದಮೇಲೆ 55 ಇದೆ. ಅಂದರೆ ಇಲ್ಲ 10ನೇ ಸಂಖ್ಯೆ ಯಾವ್ದು ಬರುತ್ತೆ 10th ನಂಬರ್ ಕಂಡುಹಿಡಿಬೇಕು. ಸೊ 1ಕ್ಕೆ 5 ಆಗ್ಬೇಕಂದ್ರೆ +4 ಕೂಡಬೇಕು. 5 ಇರೋ ಸಂಖ್ಯೆ 14 ಆಗ್ಬೇಕಂದ್ರೆ 9 ಕೂಡಿದರೆ 14 ಬಂದಿದೆ. 14 ಸಂಖ್ಯೆ 30 ಆಗಿದೆ ಅಂದರೆ 14ಕ್ಕೆ 16 ಕೂಡಿದರೆ 30 ಆಗಿದೆ.
30 ಸಂಖ್ಯೆ 55 ಆಗಿದೆ ಅಂದರೆ 30ಕ್ಕೆ 25 ಕೂಡಿದರೆ 55 ಬಂದುತ್ತೆ. ಸೊ ಇದೇ ಥರ ನೋಡ್ರಿ, ಇದು 4 ಅನ್ನೋದು 2 ಸ್ಕ್ವೇರ್ ವ್ಯಾಲ್ಯೂ, 9 ಅನ್ನೋದು 3 ಸ್ಕ್ವೇರ್ ವ್ಯಾಲ್ಯೂ, 16 ಅನ್ನೋದು 4 ಸ್ಕ್ವೇರ್ ವ್ಯಾಲ್ಯೂ, 25 ಅನ್ನೋದು 5 ಸ್ಕ್ವೇರ್ ವ್ಯಾಲ್ಯೂ ಆಗುತ್ತೆ. ಹಾಗಾದ್ರಲ್ಲಿ 6 ಸ್ಕ್ವೇರ್ ವ್ಯಾಲ್ಯೂ 36ನ ಕೂಡಿಸ್ಕೋಬೇಕು. 55 + 36 ಅಂದರೆ 80, 91 ಆಗುತ್ತೆ ನೆಕ್ಸ್ಟ್ ಸಂಖ್ಯೆ. ಸೊ ನೆಕ್ಸ್ಟ್ ಗ್ಯಾಪಲ್ಲಿ ನೋಡ್ರಿ 49 ಕೊಡ್ಕೋಬೇಕು, ಯಾಕಂದರೆ 7 ಸ್ಕ್ವೇರ್ ವ್ಯಾಲ್ಯೂ 49, 91 + 49 ಅಂದರೆ ಎಷ್ಟಾಗುತ್ತೆ ಅಂದ್ರೆ 140 ಆಗುತ್ತೆ, 140 ಆಗುತ್ತೆ. ಸೊ ನೆಕ್ಸ್ಟ್ 140 ಇದೆ ಅಂದರೆ ನೆಕ್ಸ್ಟು 8 ಸ್ಕ್ವೇರ್ ವ್ಯಾಲ್ಯೂ 64 ಆ್ಯಡ್ ಮಾಡೋಣ. 8 ಸ್ಕ್ವೇರ್ ವ್ಯಾಲ್ಯೂ 64, 140 + 64 ಅಂದರೆ 204 ಆಗುತ್ತೆ. ಸೊ ನೆಕ್ಸ್ಟು 9 ಸ್ಕ್ವೇರ್ ವ್ಯಾಲ್ಯೂ ಆ್ಯಡ್ ಮಾಡೋಣ. 9 ಸ್ಕ್ವೇರ್ ಅಂದರೆ 81 ಅಡಿಷನ್ ಮಾಡೋಣ. 204 + 81 ಅಂದರೆ 285 ಆಗುತ್ತೆ. ಸೊ ನೆಕ್ಸ್ಟ್ 9 ಸ್ಕ್ವೇರ್ ಆದಮೇಲೆ ನೆಕ್ಸ್ಟ್ ಗ್ಯಾಪಲ್ಲಿ 10 ಸ್ಕ್ವೇರ್ ವ್ಯಾಲ್ಯೂ ಅಂದರೆ 100 ಅಡಿಷನ್ ಮಾಡೋಣ, 100 ಕೂಡೋಣ. ಸೊ 285 + 100 ಅಂದರೆ 385 ಆಗುತ್ತೆ, 385 ಆಗುತ್ತೆ. ಇಲ್ಲಿ 10ನೇ ಸಂಖ್ಯೆ ಕೇಳಿದ್ದಾರೆ, 1 2 3 4 5. ಸೊ ನೆಕ್ಸ್ಟ್ 6 7 8 9 10, 10th ನಂಬರ್ 385 ಬರುತ್ತೆ. ಆಪ್ಷನ್ ಡಿ ನಲ್ಲಿ ಇದೆ ನೋಡ್ರಿ, ದಿಸ್ ಈಸ್ ದ ರೈಟ್ ಆನ್ಸರ್. ಕ್ಲಿಯರ್? ಆಪ್ಷನ್ ಡಿ ಕಾಣಿಸ್ತಾ ಇದೆಯಲ್ಲ, ಅದು ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡಿರಿ. ಒಂದು ಹಳ್ಳಿ ಜನಸಂಖ್ಯೆ 11,000 ಇದೆ. ಮಕ್ಕಳ ಸಂಖ್ಯೆ ಅದರಲ್ಲಿ 11%, ವಯಸ್ಕರ ಸಂಖ್ಯೆ 20% ಇದೆ. ಒಂದು ಹಳ್ಳಿಯಲ್ಲಿ ಟೋಟಲಿ 11,000 ಜನಸಂಖ್ಯೆ ಇದೆ ಅಂತ ಕೊಟ್ಟಿದ್ದಾನೆ. ಅದರಲ್ಲಿ ಮಕ್ಕಳ ಸಂಖ್ಯೆ 11%, ವಯಸ್ಕರ ಸಂಖ್ಯೆ 20% ಹೆಚ್ಚಾದರೆ ಅಂತ ಇದೆ. 11,000 ಜನಸಂಖ್ಯೆ ಇದೆ, ಅದರಲ್ಲಿ ಮಕ್ಕಳು ಎಷ್ಟಿದ್ದಾರೆ, ವಯಸ್ಕರು ಎಷ್ಟಿದ್ದಾರೆ, ಚಿಲ್ಡ್ರನ್ ಎಷ್ಟಿದ್ದಾರೆ, ಅಡಲ್ಟ್ಸ್ ಎಷ್ಟಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ. 11,000ದಲ್ಲಿ ಮಕ್ಕಳು ಎಷ್ಟು, ವಯಸ್ಕರು ಎಷ್ಟು ಗೊತ್ತಿಲ್ಲ. ಬಟ್ ಮಕ್ಕಳ ಸಂಖ್ಯೆ 11%, ವಯಸ್ಕರ ಸಂಖ್ಯೆ 20% ಜಾಸ್ತಿ ಆಗಿದೆ ಅಂತ ಕೊಟ್ಟಿದ್ದಾನೆ. ಜಾಸ್ತಿ ಆದಮೇಲೆ ಆ ಹಳ್ಳಿ ಜನಸಂಖ್ಯೆ 12,600 ಆಗುತ್ತೆ. 12,660 ಆಗುತ್ತೆ. ಸೊ ಗ್ರಾಮದಲ್ಲಿ ಮಕ್ಕಳು ಮತ್ತು ವಯಸ್ಕರ ಜನಸಂಖ್ಯೆನ ಪ್ರತ್ಯೇಕವಾಗಿ ಕಂಡುಹಿಡಿಯಿರಿ. ಮಕ್ಕಳ ಜನಸಂಖ್ಯೆ ಎಷ್ಟು, ಅದರಲ್ಲಿ ವಯಸ್ಕರ ಜನಸಂಖ್ಯೆ ಎಷ್ಟು ನೋಡಿರಿ. ಈ 11,000 ಇತ್ತಲ್ಲ ಸ್ಟಾರ್ಟಿಂಗ್, ಇದರಲ್ಲಿ ಮಕ್ಕಳ ಜನಸಂಖ್ಯೆ ಎಷ್ಟು, ವಯಸ್ಕರ ಜನಸಂಖ್ಯೆ ಎಷ್ಟು ಅಂತ ಕಂಡುಹಿಡಿಬೇಕು. ಎರಡು ಸೇರಿ 11,000 ಆಗಬೇಕು. 7 + 4 11 ಆಗುತ್ತೆ. 4 6 ಇದು 11 ಆಗುತ್ತೆ. 6 + 5 ಇದು 11 ಆಗುತ್ತೆ. 5 + 5 ಇವೆರಡು ಸೇರಿ ಕೂಡ 11 ಆಗುತ್ತೆ. ಎಲ್ಲದರಲ್ಲೂ 11,000 ಆಗುತ್ತೆ. ಬಟ್ ಯಾವ್ದು ಕರೆಕ್ಟ್ ಆನ್ಸರ್ ಅಂತ ಕಂಡುಹಿಡಿಬೇಕಂದ್ರೆ ಸೊ ಒಂದು ಸಿಂಪಲ್ ಮೆಥಡ್ ನಿಮಗೆ ಹೇಳ್ಕೊಡ್ತೀನಿ ಈ ಥರ ಕ್ವಶನ್ ಸಾಲ್ವ್ ಮಾಡಲಿಕ್ಕೆ. ಸೊ ಟೋಟಲಿ 11,000 ಇರೋ ಜನಸಂಖ್ಯೆ 12,660 ಆಗಿದೆ. ಅಂದರೆ ಒಟ್ಟಾರೆಯಾಗಿ ಜನಸಂಖ್ಯೆ ಎಷ್ಟು ಜಾಸ್ತಿ ಆಗಿದೆ ಅಂದರೆ 1,660 ಜನಸಂಖ್ಯೆ ಜಾಸ್ತಿ ಆಗಿದೆ. 11,000 ಇರೋದು 12,660 ಆಗಿದೆ ಅಂದರೆ 1,660 ಜನಸಂಖ್ಯೆ ಜಾಸ್ತಿ ಆಗಿದೆ. ಎಷ್ಟಕ್ಕೆ ಅಂದರೆ 11,000ಕ್ಕೆ ಕಂಪೇರ್ ಮಾಡಿದರೆ 1,660 ಜಾಸ್ತಿ ಆಗಿದೆ ಇಲ್ಲಿ. ಹಾಗಾದರೆ 100ಕ್ಕೆ ಎಷ್ಟು ಜಾಸ್ತಿ ಅಂತ ಕಂಡುಹಿಡಿಬೇಕು. 100ಕ್ಕೆ ಎಷ್ಟು ಜಾಸ್ತಿ ಅಂತ 2 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್. 166/11 ಅಂತ ಇದೆ. ಸೊ 166/11% ಜಾಸ್ತಿ ಆಗಿದೆ ಅಂತ. ಒಟ್ಟಾರೆಯಾಗಿ ಜನಸಂಖ್ಯೆ ಜಾಸ್ತಿ ಆಗಿರೋದು 166/11% ಅಂತ ಬರೀತೀನಿ. ಡಿವೈಡ್ ಆಗಲಿದೆ ಹಾಗೇ ಇರಲಿ. ಸೊ ಇವಾಗ ಫಸ್ಟು ಮಕ್ಕಳ ಜನಸಂಖ್ಯೆ ಅಂತಿದೆ, ಮಕ್ಕಳ ಜನಸಂಖ್ಯೆ. ಆಮೇಲೆ ವಯಸ್ಕರ ಜನಸಂಖ್ಯೆ ಅಂತಿದೆ, ಮಕ್ಕಳು ಮತ್ತು ವಯಸ್ಕರು ಬರೆಯೋಣ. ಮಕ್ಕಳ ಜನಸಂಖ್ಯೆ ಜಾಸ್ತಿ ಆಗಿರೋದು 11%, ವಯಸ್ಕರ ಜನಸಂಖ್ಯೆ ಜಾಸ್ತಿ ಆಗಿರೋದು 20%, ಓವರಾಲ್ ಜನಸಂಖ್ಯೆ ಜಾಸ್ತಿ ಆಗಿರೋದು 166/11%. ಓವರಾಲ್ ಜನಸಂಖ್ಯೆ ಜಾಸ್ತಿ ಆಗಿರೋದು ಮಧ್ಯದಲ್ಲಿ ಬರೀಬೇಕು, 166/11% ಅಂತ ಬರ್ಕೋಬೇಕು. ಓವರಾಲ್ ಜಾಸ್ತಿ ಆಗಿರೋ ಜನಸಂಖ್ಯೆಯಲ್ಲಿ. ಸೊ ಇವೆರಡನ್ನ ಕ್ರಾಸ್ ವೈಸ್ ಸಬ್ಟ್ರಾಕ್ಷನ್ ಮಾಡ್ಕೊಳ್ರಿ, ಊರೇ ವ್ಯವಕಲನ ಮಾಡ್ಕೊಳ್ರಿ. ಊರೇ ವ್ಯವಕಲನ ಮಾಡಿದ್ರಿ ಅಂದರೆ ಇಲ್ಲಿ ನೋಡ್ರಿ, ಇದು ದೊಡ್ಡ ಸಂಖ್ಯೆ 20ರಲ್ಲಿ 166/11 ಮೈನಸ್ ಮಾಡಿರಿ. ನೋಡ್ರಿ 20ರಲ್ಲಿ 166/11 ಮೈನಸ್ ಮಾಡಿದ್ರಿ ಅಂದರೆ 11 × 2 11 2 22, 220 ಮೈನಸ್ 166 ಆಗಿರುತ್ತೆ, /11. 220ರಲ್ಲಿ 166 ಮೈನಸ್ ಮಾಡಿದ್ರಿ ಅಂದರೆ 54 ಬರುತ್ತೆ. 54/11% ಆಗುತ್ತೆ. ಇಲ್ಲಿ ಬರೀಬೇಕಂದ್ರೆ 54/11% ಅಂತ. ಸೊ ಅದೇ ನೀವು 166/11ರಲ್ಲಿ 11 ಮೈನಸ್ ಮಾಡಿರಿ. ನೆಕ್ಸ್ಟ್ ಉಲ್ಟಾ, ಅದು 166/11ರಲ್ಲಿ ಮೇಲಿನ ಸಂಖ್ಯೆ ಈ 11ನ ಮೈನಸ್ ಮಾಡ್ಕೊಂಡ್ವಿ ಅಂದರೆ ಸೊ 166 ಆಗೇ ಇರಲಿ, ಮೈನಸ್ ಹಾಕಿ ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ. 11 × 11 121 /11 ಆಗೇ ಇರುತ್ತೆ. 166ರಲ್ಲಿ 121 ಮೈನಸ್ ಮಾಡಿವಿ ಅಂದರೆ 6 - 1 5,
45/11 ಬರುತ್ತೆ. ಸೊ 45/11ನ ಈ ಸೈಡ್ ಬರಿಬೇಕು, 45/11. ಇಲ್ಲಿರೋ 11 ಕ್ಯಾನ್ಸಲ್ ಆಗುತ್ತೆ. ಇದು 9/5 ಇದು 9/6 ಕ್ಯಾನ್ಸಲ್ ಆಗಿ 6:5 ಅನುಪಾತದ ಪ್ರಕಾರ ಅಲ್ಲಿ ಮಕ್ಕಳು ಮತ್ತು ಪುರುಷರಿದ್ದಾರೆ ಅಂತ. ಈ 6 + 5 ಕೂಡ್ರಿ 11 ಆಗುತ್ತೆ. ಈ ಟೋಟಲಿ 11,000 ಜನಸಂಖ್ಯೆನ 11ರಿಂದ ಡಿವೈಡ್ ಮಾಡಿದರೆ 6 + 5 11 ಆಗುತ್ತಲ್ಲ, 11ರಿಂದ ಡಿವೈಡ್ ಮಾಡಿದ್ರೆ 1,000 ಬರುತ್ತೆ. 1,000 ಇಂಟು ಈ 6 ಗುಣಾಕಾರ ಮಾಡಿರಿ, ಮಕ್ಕಳ ಜನಸಂಖ್ಯೆ 6,000 ಬರುತ್ತೆ. 1,000 ಇಂಟು 5 ಗುಣಾಕಾರ ಮಾಡಿರಿ, ಪುರುಷರ ಜನಸಂಖ್ಯೆ 5,000 ಇತ್ತು ಅಂತ. 6,000 5,000 ಅಂತ ಇಲ್ಲಿ ಯಾವ ಆಪ್ಷನಲ್ಲಿದೆ? ಆಪ್ಷನ್ ಸಿ ಯಲ್ಲಿದೆ ನೋಡ್ರಿ, 6,000 5,000 ಅಂತ ಮೇಲ್ಗಡೆ. ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಮಕ್ಕಳ ಜನಸಂಖ್ಯೆಯಲ್ಲಿ 6,000 ಇತ್ತು, ಪುರುಷರ ವಯಸ್ಕರ ಜನಸಂಖ್ಯೆ 5,000 ಇದೆ ಅಂತ ಹೇಳ್ಬೋದು. ಓಕೆನಾ. ಸೊ ನೆಕ್ಸ್ಟ್ ಲಾಸ್ಟ್ ಕ್ವಶನ್, 15th ಕ್ವಶನ್. ಇಲ್ಲಿ ವಾಟ್ ನಂಬರ್ ವುಡ್ ರಿಪ್ಲೇಸ್ ಕ್ವಶನ್ ಮಾರ್ಕ್ ಇನ್ ದ ಸೀರೀಸ್ ಗಿವನ್ ಬಿಲೋ? ಈ ಸರಣಿಯಲ್ಲಿ ಆ ಕ್ವಶನ್ ಮಾರ್ಕ್ ಪ್ಲೇಸ್ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಯಾವ ಸಂಖ್ಯೆ ಬರುತ್ತೆ ಇಲ್ಲಿ ಅಂತ ಕಂಡುಹಿಡಿಬೇಕು. ಮೊದಲನೇದು 3 ಇದೆ, ಆಮೇಲೆ 8 ಇದೆ. ಸೊ 3, 8 ಅಂದರೆ ಇವು ನಾವು ಇಂಡಿವಿಜುವಲ್ ನೋಡ್ಕೊಂತವ್ರು ಆನ್ಸರ್ ಸಿಗುತ್ತೆ. ಸೊ ಈ ಸೀರೀಸ್ ಎಲ್ಲವೂ ಒಂದೇ ಥರ ಎಲ್ಲ ಡಿಫ್ರೆಂಟ್ ಇರ್ತವೆ ನೋಡ್ರಿ. ಇಂಡಿವಿಜುವಲ್ ಹೆಂಗೆ ಅಂದರೆ, ಸೊ ಈ 3 ಅನ್ನೋ ನಂಬರನ್ನು ನಾವು 1 ಸ್ಕ್ವೇರ್ ಅಂದರೆ 1 + 2 ಅಂತ ಬರಿತೀವಿ, 3 ಆಗುತ್ತೆ. ಈ 8 ಅನ್ನೋ ನಂಬರ್ನ 2 ಸ್ಕ್ವೇರ್ + 4 ಅಂತ ಬರೀಬೋದು. 2 ಸ್ಕ್ವೇರ್ ಅಂದರೆ 4 + 4 8 ಆಗುತ್ತೆ. ಸೊ ನೆಕ್ಸ್ಟ್ ಇದನ್ನು 3 ಸ್ಕ್ವೇರ್ ಅಂದರೆ 9 + 8 ಅಂದರೆ 17 ಆಗುತ್ತೆ. ನೆಕ್ಸ್ಟ್ ಇದು 32ಅನ್ನು 4 ಸ್ಕ್ವೇರ್ ಅಂದರೆ 16 + 16 ಆ್ಯಡ್ ಮಾಡಿರಿ, 32 ಆಗುತ್ತೆ. 57ಅನ್ನು ನಾವು 5 ಸ್ಕ್ವೇರ್ + 32 ಆ್ಯಡ್ ಮಾಡಿರಿ, 57 ಬರುತ್ತೆ. ನೋಡಿ 1 2 3 4 5 6 ಕಂಟಿನ್ಯೂಸ್ ಇದಾವೆ. ನೆಕ್ಸ್ಟ್ 6 ಸ್ಕ್ವೇರ್ ಮಾಡೋಣ. ಇದು 2 2s are 4, 4 2s are 8, 8 2s are 16, 16 2s are 32, 32 2s are 64 ಅಡಿಷನ್ ಮಾಡಿರಿ. 6 ಸ್ಕ್ವೇರ್ ಅಂದರೆ 36 + 64 ಆ್ಯಡ್ ಮಾಡಿದ್ರೆ ಟೋಟಲಿ 100 ಬರುತ್ತೆ. 100 ಅನ್ನೋದಿಲ್ಲ ಆಪ್ಷನ್ ಏನಲ್ಲಿ ಇದೆಯಲ್ಲ, ದಿಸ್ ಈಸ್ ದ ಆನ್ಸರ್. ಬೇಕಾದ್ರೆ 177ಗೆ ಚೆಕ್ ಮಾಡಿರಿ ನೀವು, 177 ಚೆಕ್ ಮಾಡೋದಾದ್ರೆ 6 ಆಮೇಲೆ 7 ಸ್ಕ್ವೇರ್ + 64ನ ಇಂಟು 2 ಮಾಡಿರಿ, 128 ಆ್ಯಡ್ ಮಾಡ್ಬೇಕು. 7 ಸ್ಕ್ವೇರ್ ಅಂದರೆ 49, ಅದಕ್ಕೆ 128 ಅಡಿಷನ್ ಮಾಡಿರಿ, 17 177 ಕರೆಕ್ಟ್ ಬರುತ್ತೆ. ಮುಂದಿನ ಸಂಖ್ಯೆ ಅಂದರೆ ಈ ಕ್ವಶನ್ ಮಾರ್ಕ್ ಪ್ಲೇಸಲ್ಲಿ ಬರೋ ನಂಬರ್ 100 ಕರೆಕ್ಟ್ ಇದೆ ಅಂತ ಹೇಳ್ಬೋದು. ಸೊ ನೋಡಿರಿ, ಇವೆಲ್ಲ 2023 NET ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳು. ಸೊ ಒಂದು ಆನ್ಸರ್ ಮಾಡೋ ವಿಧಾನ ಹೇಳ್ಕೊಟ್ಟಿದ್ದೀನಿ. ನಾವು ಹೇಳೋ ವಿಧಾನಗಳು ನಮ್ಮ ಕ್ಲಾಸಸ್ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಏನಾದರೂ ನಿಮಗೆ ಏನು ಅನಿಸುತ್ತೆ ಅದು ಕಮೆಂಟ್ಸ್ ಮಾಡಿ. ಬೈಯೋದಾದ್ರೆ ಬೈಯೋದನ್ನು ಕಮೆಂಟ್ಸ್ ಮಾಡಿರಿ, ಏನು ತೊಂದರೆ ಇಲ್ಲ. ಹಾಗೆ ಗ್ರೂಪಿಗೆ ಬೇರೆ ಬೇರೆ ಗ್ರೂಪ್ಸು, ನಿಮ್ಮ ಸ್ಟೇಟಸ್ಸು ಎಲ್ಲ ಕಡೆ ವಿಡಿಯೋನ ನೀವು ಪಬ್ಲಿಸಿಟಿ ಮಾಡಿರಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಸೊ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಸೋ ಮಚ್.